ವೀಕ್ಷಕರೇ, ನಿಮ್ಮ ರಾಶಿಯ ಇಂದಿನ ದಿನ ಭವಿಷ್ಯ ಅಂದರೆ ಮಾರ್ಚ್ 23, 2026 ಸೋಮವಾರದ ದ್ವಾದಶ ರಾಶಿಯವರ ಫಲ ಹೇಗಿದೆ, ಇವತ್ತಿನ ದಿನ ಮುಹೂರ್ತದ ವಿಶೇಷತೆಗಳು ಹೇಗಿರುತ್ತೆ ಅನ್ನುವಂತಹ ಸಂಪೂರ್ಣವಾದ ಮಾಹಿತಿಯನ್ನು ತಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ತಾ ಇರತಕ್ಕಂಥದ್ದು. ಇನ್ನು ಇವತ್ತು ಯಾರೆಲ್ಲ ಹುಟ್ಟುಹಬ್ಬ, ವಿವಾಹ, ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊಳ್ತಾ ಇದ್ದೀರಾ ಅವರಿಗೆಲ್ಲರಿಗೂ ಶುಭಾಶಯಗಳನ್ನು ತಿಳಿಸ್ತಾ ನಮ್ಮ ವೀಕ್ಷಕ ಬಂಧುಗಳಿಗೆ ಭಗವಂತನ ಅನುಗ್ರಹ ಸದಾ ಇರಲಿ, ತಮ್ಮೆಲ್ಲರ ಜೀವನ ಸದಾ ಸಂತೃಪ್ತಿದಾಯಕವಾಗಿ ಆನಂದದಾಯಕವಾಗಿ ಇರಲಿ ಎಂದು ಶ್ರೀ ಹರಿಯ ಚರಣಗಳಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಬನ್ನಿ ಇವತ್ತಿನ ಪಂಚಾಂಗವನ್ನು ನೋಡೋಣ. ಮಾರ್ಚ್ 23, 2026 ಸೋಮವಾರ, ಶ್ರೀ ಪರಾಭವ ನಾಮ ಸಂವತ್ಸರ, ಚೈತ್ರ ಮಾಸ, ವಸಂತ ಋತು, ಉತ್ತರಾಯಣ, ಶುಕ್ಲ ಪಕ್ಷ. ಇವತ್ತು ವಿಶ್ವ ಹವಾಮಾನ ದಿನ, ಎಂ ಗೋವಿಂದ ಪೈರವರ ಜನ್ಮದಿನ ಮತ್ತು ಇವತ್ತು ಸೂರ್ಯೋದಯ 6 ಗಂಟೆ 22 ನಿಮಿಷಕ್ಕಾದ್ರೆ ಸೂರ್ಯಾಸ್ತ 6 ಗಂಟೆ 31 ನಿಮಿಷಕ್ಕಾಗತ್ತೆ. ಸೂರ್ಯ ಮೀನ್ ರಾಶಿಯಲ್ಲಿದ್ರೆ ಚಂದ್ರ ವೃಷಭ ರಾಶಿಯಲ್ಲಿರ್ತಾರೆ. ಪಂಚಮಿ ತಿಥಿ 6 ಗಂಟೆ 38 ನಿಮಿಷದವರೆಗೆ ಸಾಯಂಕಾಲ, ತದನಂತರ ಷಷ್ಠಿ ತಿಥಿ ಇರುತ್ತೆ. ಕೃತಿಕಾ ನಕ್ಷತ್ರ 8 ಗಂಟೆ 49 ನಿಮಿಷದವರೆಗೆ ರಾತ್ರಿ, ತದನಂತರ ರೋಹಿಣಿ ನಕ್ಷತ್ರ ಇರುತ್ತೆ. ಭವಕರಣ ಬೆಳಗ್ಗೆ 7 ಗಂಟೆ 56 ನಿಮಿಷದವರೆಗೆ, ನಂತರ ಬಾಲವಕರಣ ಇರುತ್ತೆ. ವಿಷ್ಕಂಭ ಯೋಗ 12 ಗಂಟೆ 22 ನಿಮಿಷದವರೆಗೆ, ನಂತರ ಪ್ರೀತಿ ಯೋಗ ಇರುತ್ತೆ. ಇನ್ನು ಈ ದಿನದ ರಾಹುಕಾಲ 7 ಗಂಟೆ 52 ನಿಮಿಷದಿಂದ 7 ಗಂಟೆ 54 ನಿಮಿಷದಿಂದ 9 ಗಂಟೆ 25 ನಿಮಿಷದವರೆಗೆ ರಾಹುಕಾಲ, 10 ಗಂಟೆ 55 ನಿಮಿಷದಿಂದ 12 ಗಂಟೆ 26 ನಿಮಿಷದವರೆಗೆ ಯಮಗಂಟ ಕಾಲ, 1 ಗಂಟೆ 57 ನಿಮಿಷದಿಂದ 3 ಗಂಟೆ 28 ನಿಮಿಷದವರೆಗೆ ಗುಳಿಕ ಕಾಲ, 12 ಗಂಟೆ 3 ನಿಮಿಷದಿಂದ 12 ಗಂಟೆ 50 ನಿಮಿಷದವರೆಗೆ ಅಭಿಜಿತ್ ಮುಹೂರ್ತ, 12 ಗಂಟೆ 50 ನಿಮಿಷದಿಂದ 1 ಗಂಟೆ 39 ನಿಮಿಷ ಹಾಗೂ 3 ಗಂಟೆ 16 ನಿಮಿಷದಿಂದ 4 ಗಂಟೆ 4 ನಿಮಿಷದವರೆಗೆ ದುರ್ಮುಹೂರ್ತ ಇರುತ್ತೆ, ಅಂದ್ರೆ ದುಷ್ಟ ಮುಹೂರ್ತ ಇರುತ್ತೆ. ಈ ಸಂದರ್ಭದಲ್ಲಿ ಶುಭ ಕಾರ್ಯ, ಶುಭ ಪ್ರಯಾಣ ಮಾಡುವಂಥದ್ದು ಅಷ್ಟೊಂದು ಶುಭಕರವಾಗಿರತಕ್ಕಂತಹ ಫಲವನ್ನ ನೀಡೋದಿಲ್ಲ. ಶುಭ ಸಂದರ್ಭಗಳಲ್ಲಿ ನಿಮ್ಮ ಶುಭ ಕಾರ್ಯಗಳನ್ನು ಮಾಡ್ಕೊಳ್ಳಿ ಅನ್ನುವಂಥ ಮಾತನ್ನ ಹೇಳ್ತಾ ಬನ್ನಿ ಈ ದಿನದ ದ್ವಾದಶ ರಾಶಿಯವರ ಫಲವನ್ನ ನೋಡೋಣ. ಮೇಷರಾಶಿಯವರು ಒತ್ತಡ ಅಧಿಕವಿದ್ರೂ ಕೂಡ ಇವತ್ತು ಕುಟುಂಬದವರ ಬೆಂಬಲ, ಸಹಕಾರ ಸಿಗುವಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಯಾಕಂತಂದ್ರೆ ನಾವು ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ಕುಟುಂಬದ ಬೆಂಬಲ ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಬೇಕಾಗತ್ತೆ. ಆ ಕುಟುಂಬದ ಬೆಂಬಲ ಇದ್ದಾಗ ಎಂತ ಕ್ಲಿಷ್ಟಕರವಾದ, ಕಷ್ಟಕರವಾದ ಸನ್ನಿವೇಶಗಳಿದ್ರೂ ಕೂಡ ಎದುರಿಸೋದಕ್ಕೆ ಒಂದು ಧೈರ್ಯ ಅನ್ನುವಂಥದ್ದು, ಆತ್ಮಸ್ಥೈರ್ಯ ಅನ್ನುವಂಥದ್ದು ಸಿಗುವಂಥದ್ದು. ಇನ್ನು ಮೋಜಿಗಾಗಿ ಹೊರಗೆ ಹೋಗುವವರಿಗೆ ಸಂತೋಷ ಮತ್ತು ಆನಂದವನ್ನ ಹಂಚಿಕೊಳ್ಳುವಂತಹ ಅವಕಾಶಗಳು ಇರುತ್ತೆ. ಯಾಕಂತಂದ್ರೆ ನೀವೇನಾದ್ರೂ ಇವತ್ತು ಪಾರ್ಟಿ ಮಾಡ್ಬೇಕು, ಎಲ್ಲೋ ದೇವಸ್ಥಾನಕ್ಕೆ ಹೋಗ್ಬೇಕು, ಯಾವುದೇ ವಿಶೇಷ ಸ್ಥಳಕ್ಕೆ ಹೋಗ್ಬೇಕು, ಫಿಲ್ಮ್ಗೆ ಹೋಗ್ಬೇಕು, ಎಲ್ಲೋ ಹೋಗ್ಬೇಕು ಅಂತಂದ್ರೆ ಪರವಾಗಿಲ್ಲ, ಹೋಗ್ಬೋದು. ಆದ್ರೆ ನಿಮ್ಮ ಚಟುವಟಿಕೆ, ನಿಮ್ಮ ಹಣಕಾಸಿನ ಸ್ಥಿತಿಗತಿ, ನಿಮ್ಮ ಕೆಲಸದ ಸ್ಥಿತಿಗತಿ, ನಿಮ್ಮ ಮನೆಯ ಸ್ಥಿತಿಗತಿಯನ್ನ ನೋಡ್ಕೊಂಡು ಮಾಡಿ, ತೊಂದರೆ ಇಲ್ಲ. ಜೀವನದಲ್ಲಿ ಬರೀ ದುಡಿಯೋದೊಂದೇ ಮುಖ್ಯ ಅಲ್ಲ. ಜೀವನದಲ್ಲಿ ಕೆಲವೊಂದು ಸಂತೋಷದ ದಿನಗಳು, ಸಂತೋಷದ ವಾತಾವರಣವು ಕೂಡ ಮನುಷ್ಯನಿಗೆ ಬೇಕಾಗುತ್ತೆ. ಹಾಗಾಗಿ ನಿಮ್ಮ ಆರ್ಥಿಕ ಸ್ಥಿತಿಯನ್ನ ನೋಡ್ಕೊಂಡು ಮಾಡುವಂಥದ್ದು ಬಹಳ ಒಳ್ಳೆಯದು. ಇನ್ನು ನಿಮ್ಮ ತಾಯಿಯ ದುಂದುಗಾರಿಕೆಯನ್ನ ನೋಡಿ ನೀವು ಸ್ವಲ್ಪ ಚಿಂತೆಗೊಳಗಾಗುವಂತಹ ಸಾಧ್ಯತೆಗಳಿದೆ. ಏನಪ್ಪಾ, ನಮ್ಮ ತಂದೆ ತಾಯಿಗಳು ಎಲ್ಲೋ ಒಂದು ಕಡೆ ಖರ್ಚು ಮಾಡ್ತಾ ಇದ್ದಾರೆ, ಜಾಸ್ತಿ ಖರ್ಚು ಮಾಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆಯಲ್ಲ ಅನ್ನುವಂಥ ಭಾವನೆಗಳು ನಿಮಗೆ ಕಂಡು ಬರುವಂತಹ ಸಾಧ್ಯತೆಗಳಿದೆ. ಆದ್ರಿಂದ ನೀವು ಅವರ ಸ್ವಲ್ಪ ಕೋಪ ಮಾಡ್ಕೊಳ್ಳುವಂತ ಸಾಧ್ಯತೆಗಳು ಕೂಡ ಇದೆ. ಅದು ವ್ಯಕ್ತಪಡಿಸಬಹುದು ಅಥವಾ ಮನಸ್ಸಿನಲ್ಲೇನೆ ಇಟ್ಕೋಬಹುದು. ಇನ್ನು ನಿಮಗೆ ಯಾವುದೇ ಒಂದು ಕೆಲಸ ಇದ್ರೂ ಕೂಡ ಆ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ಸಾಯಂಕಾಲದ ನಿಮಗೆ ಸಮಯ ಅನ್ನುವಂಥದ್ದು ಸಿಗುತ್ತೆ. ಸಿಕ್ಕಿರುವಂತ ಸಮಯವನ್ನ ಸರಿಯಾಗಿ ಉಪಯೋಗ ಮಾಡಿಕೊಳ್ಳುವಂತ ಕೆಲಸವನ್ನ ಮಾಡಬೇಕು. ಆದ್ರೆ ನೀವು ಈ ಸಮಯದಲ್ಲಿ ದುರುಪಯೋಗಗಳನ್ನ ಮಾಡ್ಕೊಳ್ಳುವಂಥದ್ದು, ಸುಮ್ಮನೆ ವ್ಯರ್ಥ ಟೈಮ್ ಪಾಸ್ ಮಾಡ್ಕೊಳ್ಳುವಂತ ಸಾಧ್ಯತೆಗಳಿದೆ. ಸ್ವಲ್ಪ ಕೆಲಸದ ಬಗ್ಗೆ, ಮುಂದಿನ ಜೀವನದ ಬಗ್ಗೆ ಅಥವಾ ಹಣಕಾಸಿನ ವಿಚಾರಗಳ ಬಗ್ಗೆ, ನಿಮ್ಮ ಆರ್ಥಿಕ ಮಟ್ಟದ ಬಗ್ಗೆ ಸ್ವಲ್ಪ ಯೋಚನೆ ಮಾಡೋದು ಒಳ್ಳೇದು. ಈ ವಿಡಿಯೋದಿಂದ ನೀವು ಕಲಿಬೇಕಾಗಿರ್ತಕ್ಕಂಥದ್ದು ಸ್ವಲ್ಪ ಮನಸ್ಥಿತಿ ಹಿಡಿತದಲ್ಲಿಟ್ಕೊಂಡು ಸ್ವಲ್ಪ ನಿಮ್ಮ ಭವಿಷ್ಯತ್ತಿನ ಬಗ್ಗೆ ಯೋಚನೆಯನ್ನ ಮಾಡುವಂತಹ ಪ್ರಯತ್ನವನ್ನ ನೀವಿಲ್ಲಿ ಮಾಡಬೇಕಾಗತ್ತೆ. ಇನ್ನು ಸಂಬಂಧಿಗಳು ಇವತ್ತು ಯಾರೋ ನಿಮ್ಮ ಮನೆಗೆ ಬರ್ಬೋದು, ನೀವು ಯಾರೋ ಸಂಬಂಧಿಕರ ಮನೆಗೆ ಹೋಗ್ಬೋದು ಅಥವಾ ಅವ್ರ ಜೊತೆ ಫೋನಲ್ಲಿ ಮಾತಾಡ್ಬೋದು. ಈ ರೀತಿಯಾಗಿರ್ತಕ್ಕಂತಹ ವಾತಾವರಣ ಕೆಲವೊಂದು ಜನರಿಗೆ ಸೃಷ್ಟಿ ಆಗುತ್ತೆ. ಅದರಿಂದ ಸಂತೋಷ ಕೂಡ ನಿಮ್ಗೆ ಸಿಗುವಂತ ಸಾಧ್ಯತೆಗಳಿದೆ. ಇನ್ನು ನಿಮ್ಮ ಪತಿ ಪತ್ನಿಯರು ಬಹಳಷ್ಟು ಹೊಂದಾಣಿಕೆ ಇರುತ್ತೆ. ಪ್ರೇಮಿಗಳು ಬಹಳ ವಿಶೇಷವಾಗಿ
ಯಾವುದೋ ಒಂದು ವಿಚಾರಗಳ ಬಗ್ಗೆ ಪ್ರಸ್ತಾಪ ಮಾಡುವಂತಹ ಸಾಧ್ಯತೆಗಳು ಕಂಡು ಬರುವಂತಹ ಸಾಧ್ಯತೆ ಇದೆ. ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ. ಆದ್ರೆ ಈ ವಿಡಿಯೋ ಹೇಗನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ. ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ. ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಯಾಕಂತಂದ್ರೆ ಸದಾ ನಾವು ನಿಮ್ ಜೊತೆಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ. ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ. ದಿನಾನು ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ, ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದಕ್ಕಿಂತ ಮುಂಚೆ ಇನ್ನು ಮೇಷರಾಶಿಯವರಿಗೆ ಇವತ್ತು ಅದೃಷ್ಟ ಸಂಖ್ಯೆ 6. ಇನ್ನು ವೃಷಭ ರಾಶಿಯವರು ಇವತ್ತು ನೋಡಿ, ಬಹಳಷ್ಟು ಮನಸ್ಸಿನಲ್ಲಿ ಆಶಾವಾದಿತನ ಅನ್ನುವಂಥದ್ದಿದೆ. ಏನೋ ಒಂದು ಮಾಡಬೇಕು, ಜೀವನದಲ್ಲಿ ಏನೋ ಒಂದು ಮುಂದೆ ಬರಬೇಕು, ಏನೋ ಒಂದು ಸಮಸ್ಯೆಗಳಿದೆಯಪ್ಪ, ಸಮಸ್ಯೆಗಳನ್ನು ಸರಿ ಮಾಡ್ಕೋಬೇಕು ಅನ್ನುವಂತಹ ಮನಸ್ಸಿನಲ್ಲಿ ಕೆಲವೊಂದು ಭಾವನೆಗಳು ನಿಮ್ಮ ಮನಸ್ಸಿನಲ್ಲಿದೆ. ಅದು ಒಳ್ಳೆಯದು. ಯಾಕಂತಂದ್ರೆ ಯಾವತ್ತಿಗೂ ಆಶಾವಾದಿಗಳಾಗಿರಬೇಕೇ ಹೊರತು ನಿರಾಶಾವಾದಿಗಳಾಗಿರಬಾರ್ದು. ಪ್ರಯತ್ನ ಅನ್ನುವಂಥದ್ದು ನಿಂತಾಗ ಜೀವನ ಅಲ್ಲಿಗೆ ನಿಮ್ಮ ಹೋರಾಟವು ಅಲ್ಲಿಗೆ ಕೊನೆಗೊಳ್ಳುತ್ತೆ. ಯಾಕಂತಂದ್ರೆ ಜೀವನದಲ್ಲಿ ನಿರಂತರ ಪ್ರಯತ್ನ ಅನ್ನುವಂಥದ್ದು ಬೇಕು. ಪ್ರಯತ್ನ ಸಿಕ್ಕಾಗ ಫಲ ಸಿಗುತ್ತೆ. ಇವತ್ತಿನ ದಿನಾನೂ ಕೂಡ ನೀವು ಪ್ರಯತ್ನಕ್ಕೆ ಹೇಳಿ ಮಾಡಿಸಿದ ಹಾಗಿದೆ. ಏನೋ ಒಂಥರ ಪ್ಲಾನ್ ಮಾಡ್ಕೊಳ್ಳೋದಕ್ಕೆ ಒಳ್ಳೆ ದಿನ ಇದೆ. ಮಾಡ್ಕೊಳ್ಳಿ, ಪ್ರಯತ್ನ ನಿರಂತರವಾಗಿ ಮುಂದುವರಿಸಿ. ಖಂಡಿತ ಜೀವನದಲ್ಲಿ ಯಶಸ್ಸು ಅನ್ನುವಂಥದ್ದು ಸಿಗುತ್ತೆ. ಇನ್ನು ನಿಮ್ಮ ಆತ್ಮವಿಶ್ವಾಸ ಇರುತ್ತಲ್ಲ, ಆ ಆತ್ಮವಿಶ್ವಾಸ ಕೂಡ ಇವತ್ತು ಹೆಚ್ಚಾಗುತ್ತೆ. ಏನೋ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗೋದ್ರಿಂದ ಏನೋ ನಾನು ಮಾಡ್ತೀನಿ, ಗೆಲ್ತೀನಿ, ಇದು ಹಿಂಗಾಗುತ್ತೆ, ಈ ದುಡ್ಡು ಇಲ್ಲಿ ಬರುತ್ತೆ, ಈ ಕೆಲಸ ಹಿಂಗ ಆಗ್ಬೋದು, ಹಿಂಗ್ ಮಾಡ್ಬೋದು ನಾನು ಅನ್ನುವಂತಹ ಒಂದು ಕಾನ್ಫಿಡೆನ್ಸ್ ಅನ್ನುವಂಥದ್ದು ನಿಮ್ಮ ಮನಸ್ಸಿನಲ್ಲಿ ಇರುತ್ತೆ. ಆದ್ರೂ ಒಂದು ಕಡೆ ಏನಿರುತ್ತೆ, ಭಯ ಕೂಡ ಇದೆ. ಆಗುತ್ತೋ ಇಲ್ಲೋ ಅನ್ನುವಂತಹ ಭಯ ಇದೆ. ಜನಗಳ ಬಗ್ಗೆ ಸ್ವಲ್ಪ ಜನಗಳಿಗೆ ಏನಾದ್ರೂ ಅಡ್ಡಗಾಲ ಹಾಕ್ಬಿಡ್ತಾರಾ, ಜನಗಳು ನಂಗೆ ತೊಂದರೆ ಮಾಡ್ಬಿಡ್ತಾರಾ, ಅಸೂಯೆ ಮಾಡ್ಬಿಡ್ತಾರಾ, ದ್ವೇಷಿಸ್ತಾರ ಅನ್ನುವಂತಹ ಭಾವನೆಗಳು ನಿಮಗೆ ಒಳಗೊಳಗೆ ಇದೆ. ಅದು ತೋರ್ಪಡಿಸಕ್ಕಾಗ್ತಾ ಇಲ್ಲ, ಹೇಳ್ಕೊಳಕ್ ಆಗ್ತಾ ಇಲ್ಲ. ಈ ರೀತಿಯಾದಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಇದನ್ನ ಸ್ವಲ್ಪ ಅಲ್ಲಿಗೆ ಬಿಡಿ, ಹೋಗ್ತಾ ಇರಿ. ಎಲ್ಲರೂ ನಮ್ಮವರೇ, ಎಲ್ಲ ಆ ದೇವರಿದಾನೆ ಅಂತ ತಿಳ್ಕೊಂಡು ಧೈರ್ಯವಾಗಿ ಮುನ್ನುಗ್ಗಿ. ಖಂಡಿತ ಒಳ್ಳೇದಾಗುತ್ತೆ. ಇನ್ನು ವ್ಯಾಪಾರ ಬಲಪಡಿಸಿಕೊಳ್ಳೋದಕ್ಕೆ ಇವತ್ತು ಯಾವುದೇ ಪ್ರಮುಖವಾಗಿರತಕ್ಕಂತಹ ನಿರ್ಧಾರಗಳನ್ನ ಕೈಗೊಳ್ಳಬಹುದು. ಯಾವುದೇ ಒಂದು ಹಣಕಾಸಿನ ವಿಚಾರ ಆಗ್ಲಿ, ಯಾವುದೇ ವ್ಯಕ್ತಿಗಳ ಭೇಟಿ ಆಗ್ಲಿ, ಅಥವಾ ಏನೇ ಒಂದು ಮೂಮೆಂಟ್ಸ್ಗಳಾಗುತ್ತೆ. ನೀವು ಮಾಡುವಂತ ವ್ಯಾಪಾರ ವಹಿವಾಟಿಗೆ ಸಂಬಂಧಪಟ್ಟಂತಹ ಏನೋ ಒಂದು ಪ್ರಯತ್ನಗಳು ನಡೀತಾ ಇರತಕ್ಕಂತಹ ಸಾಧ್ಯತೆಗಳು ಇವತ್ತು ಕಂಡು ಬರ್ತಾ ಇರತಕ್ಕಂಥದ್ದು. ಸ್ವಲ್ಪ ನಿಮಗೆ ಗೊತ್ತಿದ್ರು ಯಾರಾದ್ರೂ ಬೇರೆಯವರು ಸ್ವಲ್ಪ ಹಣಕಾಸಿಗೆ ಸಂಬಂಧಿಸಿರ್ತಕ್ಕಂಥ ವಿಚಾರಗಳಿಗೆ ಅತಿಯಾಗಿ ಸ್ವಲ್ಪ ಅದ್ರ ಬಗ್ಗೆ ಮೂಗು ತೋರಿಸುವಂತಹ ಸಾಧ್ಯತೆಗಳಿದೆ. ನೀವೇನೋ ಒಂದು ವ್ಯವಹಾರ ಮಾಡಿರ್ತೀರಿ, ಏನೋ ಒಂದು ದುಡ್ಡು ಇಟ್ಟಿರ್ತೀರಿ ಅಥವಾ ದುಡ್ಡು ಕೊಟ್ಟಿರ್ತೀರಿ. ಈ ವಿಚಾರಗಳ ಬಗ್ಗೆ ಯಾರೋ ನಿಮ್ಮ ಜೊತೆಯಲ್ಲಿ ಮಾತಾಡ್ತಿರ್ತಾರೆ, ಪದೇ ಪದೇ ಪ್ರಸ್ತಾಪ ಮಾಡುವಂತಹ ಸಾಧ್ಯತೆಗಳಿದೆ. ಇನ್ನು ಮನೆಯಲ್ಲಿ ಕೆಲವೊಂದು ಆತಂಕದ ಕ್ಷಣಗಳು ಇರುತ್ತೆ. ಯಾವುದೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತ ಆತಂಕ ಇರುತ್ತೆ. ಹೊಂದಾಣಿಕೆಯ ಕೊರತೆಯೋ, ಅಥವಾ ಮನೆಯಲ್ಲಿ ಏನೋ ಒಂದು ದುಡ್ಡು ಇಟ್ಟಿದ್ದೀನಿ, ಮನೆಯಲ್ಲಿ ಯಾರು ಇಲ್ಲ ಅನ್ನುವಂಥ ಕೊರತೆಯೋ, ಈ ರೀತಿಯಾದಂತಹ ಒಂದು ಆತಂಕ ನಿಮ್ಮ ಮನಸ್ಸಿನಲ್ಲಿ ಇರುವಂತಹ ಸಾಧ್ಯತೆಗಳಿದೆ. ಇನ್ನು ನಿಮ್ಮ ಶಕ್ತಿ, ಸಾಮರ್ಥ್ಯ, ಉತ್ಸಾಹ ಇವತ್ತು ಮರಳಿ ತರಲಿಕ್ಕೆ ಆನಂದಮಯವಾಗಿರತಕ್ಕಂತಹ ದಿನ ಆಗುತ್ತೆ. ಯಾವುದೊಂದು ಪ್ರವಾಸ ಇರುವಂತಹ, ಚಿಕ್ಕದಾದ ಪ್ರವಾಸ ಇರುವಂತಹ ದಿನ ಕೂಡ ಇವತ್ತಾಗಿದೆ. ವೃಷಭ ರಾಶಿ ಜನರಿಗೆ ಇವತ್ತು ನಿಮ್ಮನ್ನು ನೀವೇ ಅರ್ಥ ಮಾಡ್ಕೊಳ್ಳೋದಕ್ಕೆ, ನಿಮ್ಮನ್ನು ನೀವೇ ವಿಚಾರ ಮಾಡ್ಕೊಳ್ಳೋದಕ್ಕೆ ಇವತ್ತು ಪರಿಪೂರ್ಣವಾಗಿರತಕ್ಕಂತಹ ಒಂದು ದಿನ ಅಂತ ಹೇಳ್ಬೋದು ವೃಷಭ ರಾಶಿಯವರಿಗೆ. ಇನ್ನು ವೃಷಭ ರಾಶಿಯವರಿಗೆ ತುಂಬಾ ಅತ್ಯುತ್ತಮವಾಗಿರ್ತಕ್ಕಂಥ ಫಲ ಇದೆ. ಪತಿ ಪತ್ನಿಯರ ಮಧ್ಯದಲ್ಲಿ ಚೆನ್ನಾಗಿದೆ. ದಾಂಪತ್ಯ ಜೀವನ ತುಂಬಾ ಚೆನ್ನಾಗಿದೆ. ಸಮಯ ಸಿಗುತ್ತೆ ಇವತ್ತು ಸಾಯಂಕಾಲ. ಮಕ್ಕಳೊಂದಿಗೆ ಮಕ್ಕಳಂತೆ ವರ್ತನೆ ಮಾಡತಕ್ಕಂಥ ಸಾಧ್ಯತೆ ಇದೆ. ಖುಷಿಯಾಗಿ ಹಂಚಿಕೊಳ್ಳುವಂತ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ದಾಂಪತ್ಯ ಜೀವನ ಹೊಂದಾಣಿಕೆ ಅನ್ನುವಂಥದ್ದು ತುಂಬಾ ಚೆನ್ನಾಗಿದ್ದಾಗ ಎಷ್ಟೇ ಕಷ್ಟಗಳಿರ್ಲಿ, ನೋವುಗಳಿರ್ಲಿ, ತೊಂದರೆ ತಾಪತ್ರಗಳಿದ್ರು ಕೂಡ ಅದನ್ನ ಎದುರಿಸೋದಕ್ಕೆ ಒಂದು ಅನುಕೂಲತೆಗಳು ಉಂಟಾಗುವಂತಹ ಸಾಧ್ಯತೆಗಳು ನಿಮಗೆ ಕಂಡು ಬರತಕ್ಕಂಥದ್ದು. ಹಾಗಾಗಿ ನೀವೇನು ಚಿಂತೆ ಮಾಡಬೇಕಾಗಿಲ್ಲ. ನಿಮ್ಮ ಕೆಲಸವನ್ನ ನೀವು ಧೈರ್ಯವಾಗಿ ಮುನ್ನುಗ್ಗಿದ್ರೆ ಸಾಕು. ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ. ಆದ್ರೆ ಈ ವಿಡಿಯೋ ಹೇಗನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ. ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ. ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಯಾಕಂತಂದ್ರೆ ಸದಾ ನಾವು ನಿಮ್ ಜೊತೆಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ. ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ. ದಿನಾನು ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ, ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದಕ್ಕಿಂತ ಮುಂಚೆ, ಇವತ್ತು ಅದೃಷ್ಟದ ದಿನ, ಅದೃಷ್ಟದ ಸಂಖ್ಯೆ ಯಾವುದು ಅಂತಂದ್ರೆ ವೃಷಭ ರಾಶಿಯವರಿಗೆ 5. ಇನ್ನು ಮಿಥುನ್ ರಾಶಿಯವರಿಗೆ ಇವತ್ತು ನೋಡಿ,
ಖುಷಿ ಪಡಬೇಕು ಜೀವನದಲ್ಲಿ. ಆದ್ರೆ ಆ ಖುಷಿ, ಸಂತೋಷ, ಮೋಜು, ಮಸ್ತಿ ಅನ್ನುವಂಥದ್ದು ಒಂದು ಹಂತದಲ್ಲಿದ್ರೆ ತೊಂದರೆ ಇಲ್ಲ. ಆ ಹಂತಗಳನ್ನ ಮೀರಬಾರ್ದು. ಯಾಕಂತಂದ್ರೆ ಸುಮ್ಮನೆ ಸಮಯ ಮತ್ತು ದುಡ್ಡು ಎರಡೂ ವ್ಯರ್ಥ ಆಗೋ ತರ ಆಗ್ಬಾರ್ದು. ನಿಮ್ಮ ಕೆಲಸವನ್ನ ಮಾಡಿ ನೀವು ಸಮಯವನ್ನು ಉಳಿಸ್ಕೊಂಡು ಅದನ್ನ ಮೋಜನ್ನ ಮಾಡಿ, ಅಥವಾ ಆಟ ಆಡಿ, ಅಥವಾ ಹೊರಗಡೆ ಹೋಗಿ ಯೋಗ ಮಾಡಿ, ಧ್ಯಾನ ಮಾಡಿ, ವಾಕಿಂಗ್ ಮಾಡಿ, ವ್ಯಾಯಾಮ ಮಾಡಿ. ಒಂದು ಟೈಮ್ ಅನ್ನುವಂಥದ್ದು ಇರುತ್ತೆ. ನಿದ್ರೆ, ಊಟ ಮಾಡೋದಕ್ಕೊಂದು ಟೈಮ್ ಇದೆ, ನಿದ್ರೆ ಮಾಡೋದಕ್ಕೊಂದು ಟೈಮ್ ಇದೆ, ಕೆಲಸ ಮಾಡೋದಕ್ಕೊಂದು ಟೈಮ್ ಇದೆ. ಆಯಾ ಟೈಮ್ನಲ್ಲಿ ಅದನ್ನು ಮುಗಿಸ್ಕೊಂಡ್ಬಿಟ್ರೆ ಯಾವುದೇ ಸಮಸ್ಯೆ ಆಗಲ್ಲ. ಆರ್ಥಿಕವಾಗಿರ್ತಕ್ಕಂಥ ಯೋಜನೆಗಳು ಯಾವುದೇ ಕುಂಠಿತವಾಗಲ್ಲ. ಇದು ಈ ವಿಡಿಯೋದಿಂದ ನೀವು ಕಲಿಬೇಕಾಗಿರ್ತಕ್ಕಂಥದ್ದು. ಇನ್ನೂ ಬಹಳಷ್ಟು ವಿಷಯಗಳನ್ನ ಹೇಳ್ತಾ ಇರ್ತೀವಿ, ಫಾಲೋ ಮಾಡ್ತಾ ಹೋಗಿ ನೀವು. ಯಾಕಂತಂದ್ರೆ ಯಾವುದೇ ಒಂದು ಬದ್ಧತೆಗೊಳಗಾಗುವಂತಹ ಮುನ್ನ ಸಾಧಕ ಬಾಧಕಗಳನ್ನ ಎಚ್ಚರಿಕೆಯಿಂದ ಪರಿಶೀಲನೆ ಮಾಡ್ಕೊಳ್ಳಿ. ಯಾವುದೇ ಒಂದು ನಿರ್ಧಾರ ತಗೊಳ್ಳೋದಕ್ಕಿಂತ ಮುಂಚೆ ಚಿಂತನೆ ಅನ್ನುವಂಥದ್ದಿರಲಿ. ಯಾರೋ ಒಬ್ರು ಹೇಳ್ಬಿಡ್ತಾರೆ ಅಂದ ಕೂಡಲೇ ಅದಕ್ಕೆ ಕಮಿಟ್ ಆಗ್ಬಿಡೋದು, ಏನೋ ಒಬ್ರು ಇನ್ನೊಬ್ರು ಯಾರೋ ಮಾಡ್ತಾ ಇದಾರೆ ಅಂತ ಅಂದ ಕೂಡಲೇ ನಾವು ಮಾಡ್ಬಿಡೋದು, ಈ ರೀತಿಯಾಗಿ ಇನ್ಯಾರನ್ನೋ ಫಾಲೋ ಮಾಡೋದಕ್ಕೆ ಹೋಗಿ ಸುಮ್ಮನೆ ನಿಮ್ಮ ಟೈಮ್ ವೇಸ್ಟ್ ಮಾಡ್ಕೊಳಕ್ ಹೋಗ್ಬೇಡಿ. ಆಟ ಪಾಠ ನೋಟ ಅಂತ ಹೇಳಿ ಬಟ್ ಇದರಲ್ಲೇನೆ ಟೈಮ್ ಪಾಸ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಸ್ವಲ್ಪ ಸೀರಿಯಸ್ ಆಗಿ ಏನಾದ್ರೂ ಮಾಡ್ತಾ ಇದ್ದೀರಿ, ಬಟ್ ಇನ್ನೂ ಸಾಲದು, ಇನ್ನೂ ಹೆಚ್ಚಿನ ಎಫರ್ಟ್ ಅನ್ನ ಹಾಕ್ಬೇಕಾಗುತ್ತೆ. ಇವತ್ತು ಅಂತಹ ದಿನ ಇವತ್ತಾಗಿರುತ್ತೆ. ಮಕ್ಕಳು ಹೆಮ್ಮೆ ಪಡುವಂತಹ ಕೆಲಸ ಮಾಡುವಂತಹ ಸಾಧ್ಯತೆ ಇದೆ. ಯಾಕಂತಂದ್ರೆ ಅವರು ಎಜುಕೇಶನ್ ನಲ್ಲಿ ಆಗಿರ್ಬೋದು, ಆಟ ಪಾಠಗಳಲ್ಲಿ ಆಗಿರ್ಬೋದು, ಮಕ್ಕಳು ಒಂದು ಒಳ್ಳೆಯ ಹೆಸರು ಮಾಡುವಂತಹ ಸಾಧ್ಯತೆಗಳು ಇವತ್ತು ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಕೆಲವೊಂದು ಪ್ರೇಮಿಗಳಿಗೆ ವಿಷಯವನ್ನ ಪ್ರಸ್ತಾಪ ಮಾಡೋದಕ್ಕೆ ಅಷ್ಟೊಂದು ಒಳ್ಳೆಯ ದಿನ ಅಲ್ಲ. ನೀವೇನಾದ್ರೂ ಅವರಿಗೆ ಗುಪ್ತವಾದ ವಿಚಾರಗಳನ್ನ ಹೇಳಬೇಕು ಅಂತಂದ್ರೆ ಸದ್ಯಕ್ಕೆ ಅದರ ಅವಶ್ಯಕತೆ ಇಲ್ಲ, ಸ್ವಲ್ಪ ಸಮಯ ಹೋಗ್ಬೇಕಾಗತ್ತೆ. ಇನ್ನು ಸಂಬಂಧಿಕರು ಸಂಬಂಧವನ್ನ ಸುಧಾರಿಸ್ಕೊಳ್ಳಿಕ್ಕೆ ಇದು ಒಂದು ಒಳ್ಳೆ ದಿನ. ಹಾಳು ಮಾಡ್ಕೊಳ್ಳೋದಕ್ಕೂ ಇದೆ. ಹಾಗಾಗಿ ಅದನ್ನ ಹಾಳು ಮಾಡ್ಕೊಳ್ಳೋದಕ್ಕಿಂತಲೂ ದುಡ್ಡು ಇವತ್ತು ಬರುತ್ತೆ ಹೋಗುತ್ತೆ. ಸಂಬಂಧಗಳನ್ನುವಂಥದ್ದು ಬಹಳ ದಿನಗಳವರೆಗೆ ಇರುತ್ತೆ. ಯಾಕಂತಂದ್ರೆ ಅನೇಕ ಕಷ್ಟಗಳು, ನೋವುಗಳನ್ನ ನೀವು ನಿಮ್ಮ ಜೀವನದಲ್ಲಿ ಅನುಭವಿಸಿದಿರಿ. ಸಂಬಂಧಿಕರ ವಿಚಾರದಲ್ಲಿಯೂ ಕೂಡ ಬಹಳಷ್ಟು ನೀವು ಕಷ್ಟವನ್ನ ಅನುಭವಿಸಿದಿರಿ. ಆದ್ರೆ ಕ್ಷಮೆ ಅನ್ನುವಂಥದ್ದು ಇದೆಯಲ್ಲ, ಅದಕ್ಕೆ ಎಲ್ಲದಕ್ಕಿಂತ ದೊಡ್ಡದು. ಹಾಗಾಗಿ ಕೆಲವೊಂದು ಜನರನ್ನ ಕ್ಷಮೆ ಮಾಡಿಕೊಂಡು ಮುಂದೆ ಹೋಗುವಂತಹ ಪ್ರಯತ್ನವನ್ನ ನೀವು ಮಾಡಬೇಕಾಗತ್ತೆ. ಮತ್ತೆ ಸುದೀರ್ಘವಾದ ಸಮಯದ ನಂತರ ನಿಮ್ಮ ಜೀವನದ ಸಂಗಾತಿ ಅಥವಾ ಪ್ರೇಮಿಗಳ ಮಧ್ಯದಲ್ಲಿ ಬಹಳಷ್ಟು ಹೊಂದಾಣಿಕೆ ಅನ್ನುವಂಥದ್ದು, ಬಹಳ ಬಾಂಧವ್ಯ ಅನ್ನುವಂಥದ್ದು, ಪ್ರೀತಿ ವಿಶ್ವಾಸ ಅನ್ನುವಂಥದ್ದು ಕಂಡು ಬರ್ತಾ ಇರತಕ್ಕಂಥದ್ದು. ಇದು ಬಹಳಷ್ಟು ಸಂತೋಷವನ್ನ ತಂದುಕೊಡುತ್ತೆ. ಸ್ನೇಹಿತರೊಂದಿಗೆ ಇವತ್ತು ಹಾಸ್ಯ ಮಾಡ್ತಕ್ಕಂಥ ಸಮಯದಲ್ಲಿ ಸ್ವಲ್ಪ ಮಿತಿ ಇರಲಿ. ಮಿತಿ ಮೀರಿ ಏನೋ ನನ್ನ ಮಾತು ಕೇಳ್ತಾರೆ ಅಂತ ತಿಳ್ಕೊಂಡು ಮಿತಿ ಮೀರಿ ಹೋದ್ರೆ ಒಂದೊಂದ್ಸರಿ ಪೇಚಿಗೆ ಸಿಕ್ಕಾಕೊಳ್ಳುವಂತ ಸಾಧ್ಯತೆಗಳು ಬರ್ಬೋದು. ಹಾಗಾಗಿ ಹಿಡಿತದಲ್ಲಿ ಇಟ್ಕೊಂಡು ಮಾತಾಡಿ ಹಾಸ್ಯ ಪ್ರಜ್ಞೆಯನ್ನ ರೂಢಿಸ್ಕೊಳ್ಳಿ. ಜೀವನದಲ್ಲಿ ತುಂಬಾ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ. ಆದ್ರೆ ಈ ವಿಡಿಯೋ ಹೇಗನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ. ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ. ಜೊತೆಗೆ ಈ ವಿಡಿಯೋ ಲೈಕ್, ಶೇರ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಯಾಕಂತಂದ್ರೆ ಸದಾ ನಾವು ನಿಮ್ ಜೊತೆಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ. ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ. ದಿನಾನು ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ, ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದಕ್ಕಿಂತ ಮುಂಚೆ ಮಿಥುನ ರಾಶಿಯವರಿಗೆ ಇವತ್ತು ಅದೃಷ್ಟ ಸಂಖ್ಯೆ 4. ಇನ್ನು ಕಟಕ ರಾಶಿಯವರ ಬಗ್ಗೆ ಇವತ್ತು ನೋಡಿ. ಕಟಕ ರಾಶಿಯವರು ಒಂದು ಭರವಸೆ ಇರುತ್ತೆ. ಜೀವನದಲ್ಲಿ ಏನಾದ್ರೂ ಒಂದು ಸಾಧನೆ ಮಾಡಬೇಕು, ಜೀವನದಲ್ಲಿ ಏನಾದ್ರೂ ಮುಂದೆ ಬರಬೇಕು, ಒಂದು ಭರವಸೆ, ಒಂದು ಸಮೃದ್ಧವಾದ ಸೂಕ್ಷ್ಮ ಪರಿಮಳಯುಕ್ತವಾಗಿರತಕ್ಕಂತಹ ಒಂದು ಏನೋ ಒಂಥರ ಮನಸ್ಸಿನಲ್ಲಿ ಹೊಸ ಉತ್ಸಾಹ, ಹೊಸ ಚಿಲುಮೆ ಅರಳುವಂತಹ ಸಾಧ್ಯತೆಗಳು ಇವತ್ತು ಕಟಕ ರಾಶಿಯವರು ಕಂಡು ಬರುತ್ತೆ. ಯಾವುದೇ ಸಮಯದಲ್ಲಿ ಹಣದ ಅಗತ್ಯ ಇರುತ್ತೆ. ಆದ್ರಿಂದ ಸಾಧ್ಯವಾದಷ್ಟು ನಿಮ್ಮ ಹಣವನ್ನ ಉಳಿಸ್ಕೊಳ್ಳೋದಕ್ಕೆ ಆಲೋಚನೆ ಮಾಡಿ. ಇವತ್ತು ಹಣದ ಅವಶ್ಯಕತೆನೂ ನಿಮಗಿರುತ್ತೆ. ಹಾಗಂದ್ ಮಾತ್ರಕ್ಕೆ ಅವಶ್ಯಕತೆ ಇದೆ ಮಾತ್ರಕ್ಕೆ ನಿಮ್ಮ ಹತ್ರ ಇರುವಂತ ಎಲ್ಲ ಹಣ ಖರ್ಚು ಮಾಡ್ಬಿಡೋದಲ್ಲ. ಸ್ವಲ್ಪ ಇತಿಮಿತಿಯಲ್ಲಿ ಇಟ್ಕೊಳ್ಳಿ. ಅಥವಾ ನನ್ನ ಕಡೆ ಇಷ್ಟು ದುಡ್ಡಿದೆ, ಅದಕ್ಕಿಂತ ಡಬಲ್ ನಾನು ಏನೋ ಒಂದು ಮಾಡ್ಬಿಡ್ಬೇಕು ಅನ್ನುವಂತ ಪ್ರಯತ್ನ ಮಾಡ್ಲಿಕ್ಕೆ ಹೋಗ್ಬೇಡಿ. ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕಂತೆ. ನಿಮ್ಮಲ್ಲಿ ಇರುವಂತಹ ದುಡ್ಡಿನಲ್ಲೇನೆ ನೀವು ಪ್ರಯತ್ನ ಮಾಡ್ಕೊಳ್ಳಿ. ಜೊತೆಗೆ ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಸಾಧ್ಯವಾದಷ್ಟು ಉಳಿಸ್ಕೊಂಡ್ರೆ ಅದು ನಿಮ್ಮ ಆಪತ್ಕಾಲಕ್ಕೆ, ನಿಮ್ಮ ಅನುಕೂಲಕ್ಕೆ ಬರುತ್ತೆ ಅನ್ನುವಂಥದ್ದು ನೀವು ಇವತ್ತಿನ ಈ ವಿಡಿಯೋದಲ್ಲಿ ತಿಳ್ಕೊಬೇಕಾಗಿರುವಂಥದ್ದು, ಕಲಿಬೇಕಾಗಿರುವಂಥದ್ದು. ಇನ್ನು ನಿಮ್ಮ ವಿಚಿತ್ರವಾಗಿರ್ತಕ್ಕಂಥ ವರ್ತನೆ ಕೆಲವೊಂದು ಜನರಿಗೆ ಏನಾಗುತ್ತೆ, ಸ್ವಲ್ಪ ಇರುಸು ಮುರುಸಾಗುತ್ತೆ. ಸ್ನೇಹಿತರಿಗೋ, ಪ್ರೇಮಿಗಳಿಗೋ, ಸಂಗಾತಿಗೋ, ನೆರೆಹೊರೆಯವರಿಗೋ, ಮನೆಯಲ್ಲಿರುವಂತ ವ್ಯಕ್ತಿಗಳಿಗೋ ಸ್ವಲ್ಪ ಏನೋ ಒಂಥರ ಮನಸ್ಸಿಗೆ ಅವರು ಬೇಸರ ಮಾಡ್ಕೋಬಹುದು, ಮುನಿಸ್ಕೋಬಹುದು. ಈ ರೀತಿ ಆಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಹಾಗಾಗಿ ಸ್ವಲ್ಪ ನಿಮ್ಮ ವರ್ತನೆಯನ್ನ
ನಿಮ್ಮ ಹಿಡಿತದಲ್ಲಿ ಇಟ್ಕೊಳ್ಳುವಂತ ಪ್ರಯತ್ನವನ್ನ ನೀವಿಲ್ಲಿ ಮಾಡಬೇಕಾಗುತ್ತೆ. ಇದ್ರ ಬಗ್ಗೆ ನೀವು ಗಮನ ಹರಿಸ್ತಕ್ಕಂತ ಪ್ರಯತ್ನವನ್ನು ಮಾಡಿ. ಅಂದ್ರೆ ಮಿತವಾಗಿ ಮಾತಾಡಿ ಹಿತವಾಗಿ ಮಾತಾಡುವಂತಹ ಪ್ರಯತ್ನವನ್ನು ನೀವು ಮಾಡ್ಕೋಬೇಕು. ಸ್ವಲ್ಪ ಒಂಟಿತನ ಇರುತ್ತೆ, ಎಲ್ಲೋ ಒಂದ್ ಕಡೆ ಒಂಟಿತನ ಇದೆಯಲ್ಲಪ್ಪ, ನಾನು ಒಬ್ಬನೇ ಇದ್ದೀನಲ್ಲಪ್ಪ ಅನ್ನುವಂತ ಫೀಲಿಂಗ್ಸ್ ಕೆಲವೊಂದು ಜನರಿಗೆ ಸ್ವಲ್ಪ ಅನಿಸುತ್ತೆ. ಆ ತರ ಭಾವನೆಗಳು ಅನಿಸುವಂತ ಸಾಧ್ಯತೆ ಇದೆ. ಮತ್ತು ಇವತ್ತು ಸಾಯಂಕಾಲ ಯಾವುದೋ ಒಂದು ವಾಕಿಂಗ್ ಮಾಡೋದು, ಯೋಗ ಮಾಡೋದು, ಧ್ಯಾನ ಮಾಡೋದು, ಎಲ್ಲೋ ಪಾರ್ಕ್ಗೆ ಹೋಗೋದು, ಜಿಮ್ಗೆ ಹೋಗೋದು, ಸಿನಿಮಾ ನೋಡೋದು, ನಾಟಕ ನೋಡೋದು, ಅಥವಾ ಈ ಮೊಬೈಲ್ನಲ್ಲಿ ಸ್ವಲ್ಪ ಯಾವುದೋ ಒಂದು ವೆಬ್ ಸೀರೀಸ್ ನೋಡೋದು, ಈ ರೀತಿಯಾಗಿ ಸ್ವಲ್ಪ ಫಿಲ್ಮ್ ನೋಡ್ಕೊಳ್ಳುವಂತ ಸಾಧ್ಯತೆ ಇದೆ. ಇದರಿಂದ ಟೈಮ್ ಪಾಸ್ ಮಾಡ್ಕೊಳ್ಳುವಂತ ಸಾಧ್ಯತೆ ಇದೆ. ಟೈಮ್ ಪಾಸ್ ಮಾಡ್ಕೊಳ್ಳಿ, ಬಟ್ ನಿಮ್ ಕೆಲಸ, ಅಗತ್ಯದ ಕೆಲಸಗಳನ್ನ ಮುಗಿಸ್ಕೊಂಡು ಮಾಡಿದ್ರೆ ಏನು ತೊಂದರೆ ಇಲ್ಲ. ಒಂದು ಒಳ್ಳೆ ಅವಕಾಶಗಳು, ಒಳ್ಳೆ ಒಂದು ವಿಚಾರಗಳು ಇವತ್ತು ಕಟಕ ರಾಶಿಯವರ ತಲೆಯಲ್ಲಿ ಬರುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಒಳ್ಳೆ ರೀತಿಯಲ್ಲಿ ಯೋಚನೆ ಮಾಡಿ, ಒಳ್ಳೆಯದನ್ನೇ ಮಾಡಿ, ಒಳ್ಳೇದು ಮಾಡಿದ್ರೆ ಖಂಡಿತ ಒಳ್ಳೇದಾಗುವಂತ ಸಾಧ್ಯತೆ ಇದೆ. ಕಟಕ ರಾಶಿಯವರಿಗೆ ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ. ಆದ್ರೆ ಈ ವಿಡಿಯೋ ಹೇಗನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ. ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ. ಜೊತೆಗೆ ಈ ವಿಡಿಯೋ ಲೈಕ್, ಶೇರ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಯಾಕಂತಂದ್ರೆ ಸದಾ ನಾವು ನಿಮ್ ಜೊತೆಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ. ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ. ದಿನಾನು ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ, ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದಕ್ಕಿಂತ ಮುಂಚೆ ಇವತ್ತಿನ ಅದೃಷ್ಟ ಸಂಖ್ಯೆ 7. ಬನ್ನಿ, ಸಿಂಹರಾಶಿಯವರ ಫಲ ಹೇಗಿದೆ. ಸಿಂಹರಾಶಿಯವರು ಇವತ್ತು ನೋಡಿ ಅತ್ಯಂತ ಅನಿರೀಕ್ಷಿತವಾಗಿರತಕ್ಕಂತಹ ಮೂಲಗಳಿಂದ ಕೆಲವೊಂದು ಸಾಧ್ಯತೆಗಳನ್ನ, ಕೆಲವೊಂದು ಕೆಲಸಗಳನ್ನಾಗ್ಬೋದು, ಕೆಲವೊಂದು ನಿರೀಕ್ಷೆಗಳನ್ನಾಗಿರ್ಬೋದು, ಕೆಲವೊಂದು ವಿಚಾರಗಳನ್ನಾಗಿರ್ಬೋದು, ಸಿಹಿ ಸುದ್ದಿಗಳಾಗಿರ್ಬೋದು, ಹೊಂದುವಂತಹ ಸಾಧ್ಯತೆಗಳು ಅನಿರೀಕ್ಷಿತವಾಗಿರತಕ್ಕಂತಹ ಮೂಲಗಳಿಂದ ನಿಮಗೆ ಸಿಗುವಂತಹ ಸಾಧ್ಯತೆ ಇದೆ. ಇನ್ನು ಮನರಂಜನೆ ಅಥವಾ ಕ್ರೀಡಾ ಚಟುವಟಿಕೆಗಳು ಇವತ್ತು ಹೊರಾಂಗಣದ ಕಾರ್ಯಕ್ರಮಗಳನ್ನ ಒಳಗೊಂಡಿರ್ತವೆ. ಅಂದ್ರೆ ಇವತ್ತು ಜಾಸ್ತಿ ಹೊತ್ತು ಹೊರಗಡೆ ಇರುವಂತದ್ದು, ಮನೆಯಿಂದ ಆಚೆ ಇರುವಂತಹ ಸಾಧ್ಯತೆಗಳು, ಯಾವುದೇ ಒಂದು ಕ್ರೀಡಾ ಚಟುವಟಿಕೆಗಳು, ಮನರಂಜನೆಯ ಕ್ಷಣಗಳು, ಈ ರೀತಿಯಾಗಿ ಅನುಭವಿಸುವಂತಹ ಸಾಧ್ಯತೆಗಳು ಕೆಲವೊಂದು ಜನರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಏನು, ನಿಮ್ಮ ಮನಸ್ಸಿನಲ್ಲಿ ಒತ್ತಡ ಇರುತ್ತೆ. ಒಂದ್ ವೇಳೆ ಒತ್ತಡ ಇದ್ರೆ ನಿಮ್ಮ ಸಂಬಂಧಿಕರು ಅಥವಾ ಸ್ನೇಹಿತರೊಡನೆ ಮಾತನಾಡಿ ನಿಮ್ಮ ಸಮಸ್ಯೆಯನ್ನ ಸರಿ ಮಾಡ್ಕೊಳ್ಳಿ, ಅಥವಾ ನಿಮ್ಮ ತಲೆಯಲ್ಲಿರ್ತಕ್ಕಂತಹ ಆ ಒಂದು ಯೋಚನೆಯನ್ನ ಹೊರಗಡೆ ಹಾಕಿ. ಈ ತರ ಹೊರಗಡೆ ಹಾಕೋದ್ರಿಂದ ಮನಸ್ಸು ನಿರಾಳ ಆಗತ್ತೆ. ಮನಸ್ಸು ಮನಲ್ಲಿರ್ತಕ್ಕಂಥ ಎಲ್ಲ ನೋವುಗಳು ಹೊರಗಡೆ ಬರುತ್ತೆ. ಒಂದಿಷ್ಟು ಗೈಡೆನ್ಸ್ ಸಿಗ್ತದೆ, ಸಮಾಧಾನ ಸಿಗುತ್ತೆ. ಮನಸ್ಸಿನಲ್ಲಿರ್ತಕ್ಕಂತಹ ಆ ದ್ವಂದ್ವಗಳಿಗೆ ಕೆಲವೊಂದು ಉತ್ತರಗಳು ಸಿಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಇದ್ರ ಬಗ್ಗೆ ಗಮನದಲ್ಲಿಟ್ಕೋಬೇಕಾಗತ್ತೆ ಸಿಂಹರಾಶಿಯವರು. ಇನ್ನು ಪ್ರೀತಿ ಪ್ರೇಮ ವಿಚಾರ ಬಂದಾಗ ಒಂದು ಹೆಜ್ಜೆ ಮುಂದೆ ಇರ್ತಾರೆ. ಹಾಗಾಗಿ ಪ್ರೇಮಿಗಳ ಒಂದಿಷ್ಟು ಮಾಹಿತಿಗಳನ್ನ ನಾನು ತಿಳಿಸ್ಬೇಕಾಗತ್ತೆ. ಸ್ವಲ್ಪ ಕೆಲವೊಂದು ಭಿನ್ನಾಭಿಪ್ರಾಯಗಳಿರ್ತದೆ. ಪ್ರೇಮಿಗಳ ಮಧ್ಯದಲ್ಲಿ ಭಿನ್ನಾಭಿಪ್ರಾಯಗಳಿರುತ್ತೆ. ಪತಿ ಪತ್ನಿಯರ ಮಧ್ಯದಲ್ಲಿಯೂ ಕೂಡ ಕೆಲವೊಂದು ವಿಚಾರದಲ್ಲಿ ಸಮಸ್ಯೆಗಳು ಉಂಟು ಮಾಡುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಹಾಗಾಗಿ ಶೀಘ್ರ ಕೋಪಗೊಳ್ಳುವಂತ ಮನಸ್ಥಿತಿ ನಿಮ್ದು. ಹಾಗಾಗಿ ನಾನು ಯಾವತ್ತೂ ಹೇಳ್ತಾ ಇರ್ತೇನೆ, ಸಿಂಹರಾಶಿಯವರಿಗೆ ತಾಳ್ಮೆ ಅನ್ನುವಂಥದ್ದು ಆಯುಧ ಆಗಬೇಕು, ಶಕ್ತಿ ಆಗಬೇಕು. ಅದು ನಿಮ್ದು ಆ ಒಂದು ಸಿಟ್ಟೆ ನಿಮಗೆ ಶತ್ರು ಆಗಿ ಪರಿವರ್ತನೆ ಆಗಬಾರದು. ಹಾಗಾಗಿ ಕೋಪದ ಮೇಲೆ ನಿಯಂತ್ರಣವನ್ನ ಇಟ್ಕೊಳ್ಳುವಂತ ಪ್ರಯತ್ನವನ್ನ ಸಿಂಹರಾಶಿಯವರು ಮಾಡಬೇಕಾಗತ್ತೆ. ಕೋಪವನ್ನ ಹಿಡಿತದಲ್ಲಿ ಇಟ್ಕೊಳ್ಳಿ. ಆರೋಗ್ಯದ ಕಡೆ ಗಮನವನ್ನ ಹರಿಸಿಕೊಳ್ಳುವಂತಹ ಒಂದು ದಿನ ಆಗಿದೆ. ಸುಮ್ನೆ ಹೊರಗಡೆ ಯಾವುದೋ ಫಾಸ್ಟ್ ಫುಡ್ ತಿನ್ನುವಂತ ಪ್ರಯತ್ನ ಮಾಡ್ಲಿಕ್ಕೆ ಹೋಗ್ಬೇಡಿ. ಸುಮ್ನೆ ನಾಲಿಗೆಗೆ ಅಷ್ಟೇ ರುಚಿ ಇರುತ್ತೆ, ಆರೋಗ್ಯದ ಮೇಲೆ ವ್ಯತಿರಿಕ್ತವಾದ ಪರಿಣಾಮಗಳು ಬೀರುವಂತ ಸಾಧ್ಯತೆ ಇರೋದ್ರಿಂದ ಸ್ವಲ್ಪ ಮನೆಯಲ್ಲೇ ಊಟ ಮಾಡಿ, ಶುಚಿಯಾದ ಊಟವನ್ನ ರುಚಿಯಾಗಿ ಅದನ್ನ ನೀವು ಊಟ ಮಾಡ್ಕೋಬೇಕು. ಆರೋಗ್ಯದ ಕಡೆ ಹೆಚ್ಚಿನ ಕಾಳಜಿ, ಹೆಚ್ಚಿನ ಗಮನವನ್ನ ನೀವು ತೆಗೆದುಕೊಳ್ಬೇಕಾಗತ್ತೆ. ಮಾತುಗಳನ್ನ ಸರಿಯಾಗಿ ಮಾತಾಡಿ. ಯಾರಿಗೋ ಏನೋ ಮಾತಾಡ್ಬೇಕು ಅಂತಂದ್ರೆ ಅದನ್ನ ಚೆನ್ನಾಗಿ ಮಾತಾಡಿ, ಮತ್ತು ನೀವು ಕೇಳಿಸ್ಕೊಳ್ಳಿ. ಮೊದಲು ಅರ್ಥ ಮಾಡ್ಕೊಳ್ಳಿ, ಕೇಳಿಸ್ಕೊಳ್ಳಿ, ಆಮೇಲೆ ನೀವು ರಿಪ್ಲೈ ಮಾಡಿ. ತುಂಬಾ ಚೆನ್ನಾಗಿರುತ್ತೆ. ಅದ್ಭುತವಾಗಿ ನಿಮ್ಮ ಮಾತುಗಾರಿಕೆ ಮೂಡಿ ಬರುವಂತಹ ಸಾಧ್ಯತೆಗಳು ಇವತ್ತು ನಿಮಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಈ ವಿಡಿಯೋದಿಂದ ನೀವು ಕಲಿಬೇಕಾಗಿರುವಂತದ್ದು ಇವತ್ತು ಇದು ನಿಮ್ಮ ಗಮನಕ್ಕಿರಲಿ. ಬಹಳ ಯೂಸ್ಫುಲ್ ಆದಂತ ವಿಚಾರಗಳು. ಇನ್ನು ನಿಮ್ಮ ಆಲೋಚನೆಗಳು ಸುಲಭವಾಗಿ ಗೆಲ್ಲುವಂತಹ ಸಾಧ್ಯತೆಗಳು ಈ ರೀತಿಯಾಗಿ ಆದ್ರೆ ಖಂಡಿತ ಗೆಲ್ತೀರಿ. ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ. ಆದ್ರೆ ಈ ವಿಡಿಯೋ ಹೇಗನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ. ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ. ಜೊತೆಗೆ ಈ ವಿಡಿಯೋ ಲೈಕ್, ಶೇರ್ ಮಾಡಿ.
ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಯಾಕಂತಂದ್ರೆ ಸದಾ ನಾವು ನಿಮ್ ಜೊತೆಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ. ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ. ದಿನಾನು ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ, ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದಕ್ಕಿಂತ ಮುಂಚೆ ಸಿಂಹರಾಶಿಯವರು ಇವತ್ತಿನ ಅದೃಷ್ಟ ಸಂಖ್ಯೆ 5. ಇನ್ನು ಕನ್ಯಾ ರಾಶಿಯವರು ನೋಡಿ, ಇವತ್ತು ಕನ್ಯಾ ರಾಶಿಯವರಿಗೆ ಮಾನಸಿಕವಾಗಿ ಸ್ಪಷ್ಟತೆಯನ್ನ ನಿರ್ವಹಿಸಲಿಕ್ಕೆ ಬಹಳಷ್ಟು ಗೊಂದಲ ಮತ್ತು ಹತಾಶೆಗಳನ್ನ ನಿಮ್ಮ ಮನಸ್ಸಿನಲ್ಲಿ ಇರುತ್ತೆ. ಅದನ್ನ ತಪ್ಪಿಸ್ಕೋಬೇಕಾಗತ್ತೆ. ಯಾಕಂತಂದ್ರೆ ನಿಮ್ಮಿಂದ ಏನು ಬಯಸುತ್ತಾರೆ ಜನ, ನಿಮ್ಮ ಸಂಗಾತಿ ಏನು ಬಯಸ್ತಾರೆ, ನೀವು ನಿಮ್ಮ ಜವಾಬ್ದಾರಿ ಏನು, ನೀವು ಏನು ಮಾಡಬೇಕು, ಏನು ಮಾಡಿದ್ರೆ ಸರಿ ಆಗುತ್ತೆ ಅನ್ನುವಂಥದ್ರ ಬಗ್ಗೆ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಬಹಳ ಒಳ್ಳೇದು. ಯಾಕಂತಂದ್ರೆ ಬಹಳ ಗೊಂದಲಗಳಿದೆ ಮನಸ್ಸಿನಲ್ಲಿ, ಕೆಲವೊಂದು ಯೋಚನೆಗಳಿದೆ. ಏನಪ್ಪಾ, ನನ್ನನ್ನು ಯಾರು ಅರ್ಥನೇ ಮಾಡ್ಕೊಳ್ಳಲ್ವೇನೋ ಅನ್ನುವಂತಹ ಭಾವನೆಗಳು ನಿಮ್ಮ ಮನಸ್ಸಿನಲ್ಲಿ ಇರುತ್ತೆ. ತುಂಬಾ ಖರ್ಚು ಜಾಸ್ತಿ ಆಗ್ತಾ ಇದೆ, ತುಂಬಾ ಉದಾರಿತನ ಜಾಸ್ತಿ ಆಗ್ತಾ ಇದೆ, ದುರುಪಯೋಗ ಆಗ್ಬೋದು. ನಿಮ್ಮ ಒಂದು ಉಪಯೋಗವನ್ನ ತೆಗೆದುಕೊಂಡು ದುರುದ್ದೇಶಗಳನ್ನ ಇಟ್ಕೊಳ್ಳುವಂತಹ ಜನಗಳಿರ್ಬೋದು. ಇದೆಲ್ಲದರ ಬಗ್ಗೆನೂ ನೀವು ಅರ್ಥ ಮಾಡಿಕೊಂಡು ಯೋಚನೆ ಮಾಡಿಕೊಂಡು ಹೆಜ್ಜೆ ಇಡುವಂಥದ್ದು ಬಹಳ ಮುಖ್ಯವಾಗಿರುವಂತಹ ವಿಚಾರ. ಇದ್ರ ಬಗ್ಗೆ ಈ ವಿಡಿಯೋದಿಂದ ನೀವು ಕಲಿಬೇಕಾಗಿರುವಂಥದ್ದು ಇದು ಬಹಳ ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಇನ್ನು ಕುಟುಂಬ ಸದಸ್ಯರ ಅಗತ್ಯತೆಗಳಿಗೆ ಬಹಳ ಆದ್ಯತೆಯನ್ನ ನೀಡಬೇಕು. ನೀವು ಫಸ್ಟ್ ಪ್ರಿಫರೆನ್ಸ್. ನೀವು ಸಾಮಾಜಿಕ ಜೀವನದಲ್ಲಿ ಕೆಲಸ ಮಾಡ್ಕೊಳ್ಳಿ, ನಿಮ್ಮ ಕೆಲಸ ಕಾರ್ಯಗಳನ್ನ ಮಾಡ್ಕೊಳ್ಳಿ. ನಿಮ್ಮ ವೈಯಕ್ತಿಕ ಕೆಲಸ ಕಾರ್ಯ, ಸಾಮಾಜಿಕ ಕೆಲಸ ಕಾರ್ಯದ ಜೊತೆಯಲ್ಲಿ ಕುಟುಂಬದ ಬೇಕು ಬೇಡಗಳ ಬಗ್ಗೆ, ಅಗತ್ಯತೆಗಳ ಬಗ್ಗೆ ಹೆಚ್ಚಿನ ಆದ್ಯತೆಯನ್ನ ನೀಡೋದ್ರಿಂದ ನಿಮಗೆ ಬಹಳ ಲಾಭಗಳು, ಅನುಕೂಲತೆಗಳು ಉಂಟಾಗುತ್ತೆ ಅನ್ನುವಂಥದ್ದು ನಿಮ್ಮ ಗಮನಕ್ಕಿರಬೇಕಾಗತ್ತೆ. ನೀವು ಅವ್ರ ಸಲುವಾಗಿ ಕಾಳಜಿ ತೆಗೆದುಕೊಳ್ಳದೆ ಇದ್ರೆ ಏನಾಗುತ್ತೆ, ಮನೆತನದ ಕೆಲವೊಂದು ಸಂತೋಷ ಹಾಳಾಗುತ್ತೆ. ಹಾಗಾಗಿ ನೀವು ಸಾಧ್ಯವಾದಷ್ಟು ಮನೆಯ ಮಂತ್ರಾಲಯ, ಯಾಕಂತಂದ್ರೆ ಮನೆ ದೇವಾಲಯ ಇದ್ದ ಹಾಗೆ. ಅಲ್ಲೇ ನಮ್ಮ ಜೀವನದ ಎಷ್ಟೋ ಆಯಸ್ಸನ್ನ ನಾವು ಕಳಿತೀವಿ. ಅಲ್ಲಿ ಯಾವ ರೀತಿ ನಾವು ಹೊಂದಾಣಿಕೆಯಾಗಿರ್ತೀವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಜೀವನದಲ್ಲಿ. ಹಾಗಾಗಿ ಪತಿ ಪತ್ನಿಯರ ಮಧ್ಯದಲ್ಲಿ, ಮನೆಯಲ್ಲಿರುವಂತಹ ಸದಸ್ಯರ ಮಧ್ಯದಲ್ಲಿ ಹೊಂದಾಣಿಕೆ ಅನ್ನುವಂಥದ್ದು ತುಂಬಾ ಮುಖ್ಯ. ಯಾಕಂತಂದ್ರೆ ಮನೆ ಶಾಂತಿ ಇದ್ದಾಗ ಮನಸ್ಸು ಸಹಜವಾಗಿ ಶಾಂತವಾಗಿರುತ್ತೆ. ಹೊರಗಡೆ ಇರುವಂತ ಎಂತ ಸಮಸ್ಯೆಗಳಿದ್ರು ಎದುರಿಸೋದಕ್ಕೆ ಮಾನಸಿಕವಾಗಿ ಧೈರ್ಯ ಬರುತ್ತೆ. ಹಾಗಾಗಿ ಇದ್ರ ಬಗ್ಗೆ ನೀವು ಹೆಚ್ಚಿನ ಗಮನವನ್ನು ಹರಿಸುವಂತಹ ಪ್ರಯತ್ನವನ್ನ ನೀವಿಲ್ಲಿ ಕನ್ಯಾ ರಾಶಿಯವರು ಮಾಡಬೇಕಾಗತ್ತೆ. ಇನ್ನು ಈ ರೀತಿ ಮಾಡೋದ್ರಿಂದ ಬಹಳ ಸಂತೋಷ ತುಂಬಿರುತ್ತೆ, ಖುಷಿ ತುಂಬಿರುತ್ತೆ. ನಿಮ್ಮ ಮನಸ್ಸನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಳುವಂಥದ್ದನ್ನ ನೀವು ಕಲಿಬೇಕಾಗತ್ತೆ. ಕೆಲವೊಂದು ಬಾರಿ ಏನಾಗುತ್ತೆ, ಮನಸ್ಸು ಕೆಲವೊಂದು ಅಮೂಲ್ಯವಾದಂತಹ ಸಮಯವನ್ನು ಹಾಳು ಮಾಡ್ಬಿಟ್ನೇನೋ ಅನ್ನುವಂತಹ ಭಾವನೆಗಳು ಮುಂದೊಂದಿನ ಬರುತ್ತೆ. ಆ ತರ ಆಗ್ಬಾರ್ದು. ಇರುವಂತಹ ಸಮಯ ಅದ್ಭುತ ಸಮಯ ಇದು. ಈ ಸಮಯವನ್ನ ನೀವು ಉಪಯೋಗ ಮಾಡ್ಕೊಳ್ಳುವಂತಹ ಪ್ರಯತ್ನ ಮಾಡಿ. ಈ ತರ ಮಾಡೋದ್ರಿಂದ ಜೀವನದಲ್ಲಿ ಬಹಳಷ್ಟು ನಾವು ಕಳ್ಕೊಳ್ಳೋದಕ್ಕಿಂತ ಪಡ್ಕೊಳ್ಳೋದೇ ಹೆಚ್ಚಾಗಿರುತ್ತೆ. ಈ ವಿಡಿಯೋದಿಂದ ಕಲಿಬೇಕಾಗಿರುವಂತಹ ಬಹುಮುಖ್ಯ ವಿಚಾರ ಅಂತ ಹೇಳ್ಬೋದು. ಇನ್ನು ನಿಮ್ಮ ಸಂತೋಷಗಳನ್ನ ನಿಮ್ಮ ಜೀವನ ಸಂಗಾತಿ ಇವತ್ತು ಬಹಳಷ್ಟು ಅರ್ಥ ಮಾಡ್ಕೊಳ್ತಾರೆ. ಹೊಂದಾಣಿಕೆ ಇದೆ, ತುಂಬಾ ಪ್ರೀತಿ ವಿಶ್ವಾಸ ಇದೆ, ಒಳ್ಳೆ ಭೋಜನ ಇದೆ, ರುಚಿಯಾದ ಭೋಜನ ಇವತ್ತು ಸಿಗುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಬಹಳ ಆನಂದದಿಂದ ಇರುವಂತಹ ಒಂದು ದಿನ ಕನ್ಯಾ ರಾಶಿಯವರಿಗೆ ಆಗಿರುವಂತದ್ದು. ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ. ಆದ್ರೆ ಈ ವಿಡಿಯೋ ಹೇಗನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ. ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ. ಜೊತೆಗೆ ಈ ವಿಡಿಯೋ ಲೈಕ್, ಶೇರ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಯಾಕಂತಂದ್ರೆ ಸದಾ ನಾವು ನಿಮ್ ಜೊತೆಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ. ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ. ದಿನಾನು ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ, ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದಕ್ಕಿಂತ ಮುಂಚೆ ಕನ್ಯಾ ರಾಶಿಯವರು ಇವತ್ತಿನ ಅದೃಷ್ಟ ಸಂಖ್ಯೆ 4. ಇನ್ನು ತುಲಾ ರಾಶಿಯವರು ನೋಡಿ, ತುಲಾ ರಾಶಿಯವರಿಗೆ ಇವತ್ತು ನೀವು ವಿಪರೀತವಾಗಿ ಖರ್ಚು ಮಾಡುವುದನ್ನ ನಿಲ್ಲಿಸಿದಾಗ ಮಾತ್ರ ನಿಮ್ಮ ಹಣ ನಿಮ್ಮ ಉಪಯೋಗಕ್ಕೆ ಬರುತ್ತೆ, ನಿಮ್ಮ ಸಮಸ್ಯೆಗಳನ್ನ ದೂರ ಆಗುತ್ತೆ. ಯಾಕಂದ್ರೆ ಏನ್ ಖರ್ಚು ಆಗ್ತಾ ಇದೆ, ವಿಪರೀತವಾಗಿ ಖರ್ಚು ಆಗ್ತಾ ಇದೆ. ದುಡ್ಡು ಅನ್ನುವಂಥದ್ದು ನೀರಿನಂತೆ ಹರಿದು ಹೋಗ್ತಾ ಇದೆ. ಎಷ್ಟು ದುಡಿತಾ ಇದ್ದೀರಿ, ಬರೀ ಖರ್ಚು ಖರ್ಚು ಖರ್ಚು. ಅದೆಷ್ಟೋ ಜನರಿಗೆ ಬೇಕಿದ್ರೆ ಕಾಮೆಂಟ್ ಮಾಡ್ಕೊಳ್ಳಿ, ನಿಜಾನ ಸುಳ್ಳ ಅನ್ನೋದು. ಯಾಕಂತಂದ್ರೆ ಬರ್ತಾ ಇದೆ ದುಡ್ಡು, ದುಡಿತಾ ಇದ್ದೀರಿ, ಸುಮ್ನೆ ಕೊಡುವಂತ ವ್ಯಕ್ತಿಗಳಲ್ಲ. ಬಹಳ ಕಷ್ಟ ಪಡ್ತಾ ಇದ್ದೀರಿ, ದುಡಿತಾ ಇದ್ದೀರಿ, ಬಟ್ ದುಡಿದಿದ್ದು ಯಾವ್ದು ಕೈಗತ್ತಾ ಇಲ್ವೇ? ಇದರಿಂದ ಮಾನಸಿಕವಾಗಿ ಬಹಳ ಬೇಸರ ಆಗುತ್ತೆ. ಒಂದೊಂದು ಸಂದರ್ಭದಲ್ಲಿ ಏನ್ ಮಾಡಿದ್ರೆ ಏನಿದೆ ಬಿಡು ಅನ್ನುವಂತಹ ಹತಾಶೆಯಾದ ಭಾವನೆಗಳು ನಿಮ್ಮ ಮನಸ್ಸಿನಲ್ಲಿ ಮೂಡುವಂತಹ ಸಾಧ್ಯತೆಗಳಿದೆ. ಇಂದಿನ ಮನರಂಜನೆ ಕ್ರೀಡಾ ಚಟುವಟಿಕೆಗಳು, ಹೊರಾಂಗಣ ಕಾರ್ಯಕ್ರಮಗಳು ಇರ್ತವೆ. ಅಂದ್ರೆ ಹೊರಗಡೆ ಹೋಗ್ಬೋದು, ಸ್ವಲ್ಪ ಎಲ್ಲೋ ಒಂದ್ ಕಡೆ ಬೇಸರ ಆಗಿ
ಹೊರಗಡೆ ಅಲದಾಡುವಂತಹ ಸಾಧ್ಯತೆಗಳು ಇವತ್ತು ಕೆಲವೊಂದು ಜನರಿಗೆ ಕಂಡು ಬರುತ್ತೆ. ಆದ್ರೆ ಯಾಕಂತ ಮನಸ್ಸಿಗೆಲ್ಲೋ ಒಂದ್ ಕಡೆ ಬೇಸರ ಆಗಿರುತ್ತೆ. ಈ ಕಾರಣದಿಂದಾಗಿ ಹೊರಗಡೆ ಅಲದಾಡುವಂತ ಸಾಧ್ಯತೆಗಳು ಕೂಡ ಕಂಡು ಬರುವಂತಹ ಸಾಧ್ಯತೆಗಳಿದೆ. ತುಲಾರಾಶಿಯವರಿಗೆ ತಾಳ್ಮೆ ಮತ್ತು ಸಹನೆ ಅನ್ನುವಂಥದ್ದು ನಿಮ್ಮಲ್ಲಿರಲಿ. ನಿಮ್ಮದೇ ಆದಂತ ಒಂದು ಸಮಯ ಬಂದಾಗ ಖಂಡಿತ ನೀವು ಜೀವನದಲ್ಲಿ ಗೆದ್ದೇ ಗೆಲ್ತೀರಿ. ಸೋಲು ಗೆಲುವಿನ ಮೆಟ್ಟಿಲಾಗಿರುತ್ತೆ ಹೊರತು ಖಂಡಿತವಾಗ್ಲೂ ಜೀವನದಲ್ಲಿ ಗೆಲ್ಲೋದಕ್ಕೆ ಒಂದ್ ದಿನ ಇದ್ದೇ ಇರುತ್ತೆ. ಇನ್ನು ನೀವು ವಿಷಯಗಳನ್ನ ಚೆನ್ನಾಗಿ ಅರ್ಥ ಮಾಡಿಕೊಳ್ಬಹುದು. ಇವತ್ತು ಬಹಳಷ್ಟು ಜೀವನ ಪಾಠ ಕಲಿಸುತ್ತೆ. ಹಣಕಾಸಿನ ವಿಚಾರದಿಂದಿರ್ಲಿ, ಆರೋಗ್ಯ ವಿಚಾರದಿಂದಿರ್ಲಿ, ಜನಗಳ ವಿಚಾರಗಳಿಂದಿರ್ಲಿ, ಯಾವುದೇ ಒಂದು ವಿಚಾರಗಳ ಬಗ್ಗೆ ಬಹಳಷ್ಟು ಇವತ್ತು ಅರ್ಥ ಮಾಡಿಕೊಳ್ಳುವಂತಹ ದಿನ ಆಗಿರುತ್ತೆ. ಇನ್ನು ನಿಮ್ಮ ಜ್ಞಾನವೂ ಕೂಡ ಹೆಚ್ಚಾಗುವಂತಹ ಸಾಧ್ಯತೆಗಳಿದೆ. ಅನುಭವ ಅನ್ನುವಂಥದ್ದು ಯಾವುದೇ ಅಂಗಡಿಯಲ್ಲಿ ಇಟ್ಟು ಮಾರುವಂತಹ ವಸ್ತು ಅಲ್ಲ. ಅದು ನಾವು ಅನುಭವಿಸಿದ ಮೇಲೆ ನಮಗೆ ಜೀವನದಲ್ಲಿ ಆಗುವಂತ ಅನುಭವ ಇದೆಯಲ್ಲ, ಅದೇ ಬಹಳಷ್ಟು ದೊಡ್ಡ ಜ್ಞಾನವನ್ನ ತಂದು ಕೊಡುತ್ತೆ ಮನುಷ್ಯನಿಗೆ. ಹಾಗಾಗಿ ಇವತ್ತು ಅನುಭವಗಳನ್ನ ಹೊಂದುವಂತಹ ದಿನ ತುಲಾರಾಶಿಯವರಿಗೆ ಆಗಿರುವಂಥದ್ದು. ಈ ವಿಡಿಯೋದಿಂದ ನೀವು ಬಹುಮುಖ್ಯವಾದ ವಿಚಾರಗಳನ್ನ ತಿಳ್ಕೊಂಡಿದ್ದೀರಿ ಅಂತ ತಿಳ್ಕೊತೀನಿ. ಇನ್ನು ನೀವು ಮನಸ್ಸು ಚೆನ್ನಾಗಿ ಬಳಸ್ಕೊಳ್ಳಿಕ್ಕೆ, ಇನ್ನು ನೀವು ಕೆಲವೊಂದು ಸಂದರ್ಭದಲ್ಲಿ ಉದ್ಯಾನವನಕ್ಕೆ ಹೋಗ್ಬೇಕು, ದೇವಸ್ಥಾನಕ್ಕೆ ಹೋಗ್ಬೇಕು, ಹೊರಗಡೆ ಹೋಗ್ಬೇಕು, ಸಾಕಾಗೋಗಿದೆ, ಈ ತರದ ಭಾವನೆಗಳು ಬಹಳ ಜನರಿಗೆ ಕಂಡು ಬರುತ್ತೆ. ಅದೇ ಇಲ್ಲಿ ತೋರಿಸ್ತಾ ಇರ್ತಕ್ಕಂಥದ್ದು. ಇನ್ನು ಅಪರಿಚಿತ ವ್ಯಕ್ತಿಗಳೊಂದಿಗೆ ನಿಮ್ಮ ಕೆಲವೊಂದು ವಿವಾದವಾಗುವಂತಹ ಸಾಧ್ಯತೆಗಳಿದೆ. ಹಾಗಾಗಿ ಹೊಸ ವ್ಯಕ್ತಿಗಳ ಜೊತೆ ವ್ಯವಹರಿಸುವಾಗ ಬಹಳ ಎಚ್ಚರಿಕೆಯಿಂದಿರಬೇಕು, ಹುಷಾರಿಯಿಂದಿರಬೇಕಾಗುತ್ತೆ. ಇನ್ನು ನಿಮ್ಮ ಸಂಗಾತಿಯ ವರ್ತನೆ ಇವತ್ತು ವೃತ್ತಿಪರ ಸಂಬಂಧಗಳಿಗೆ ತೊಂದರೆ ಉಂಟು ಮಾಡಬಹುದೇನೋ ಅನ್ನುವಂತಹ ಆತಂಕ ನಿಮ್ಮ ಮನಸ್ಸಿನಲ್ಲಿ ಕಂಡು ಬರುತ್ತೆ. ಬೇಸರ ಉಂಟಾಗುವಂತ ಸಾಧ್ಯತೆಗಳು ಕೂಡ ಇದೆ. ಇನ್ನು ವೈಯಕ್ತಿಕ ಹಣದ ಕಾರಣದಿಂದಾಗಿ ಆರೋಗ್ಯವನ್ನ ನಿರ್ಲಕ್ಷ್ಯ ಮಾಡ್ಲಿಕ್ಕೆ ಹೋಗ್ಬೇಡಿ. ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನ ಹರಿಸಬೇಕಾಗುತ್ತೆ. ಆರೋಗ್ಯವನ್ನ ಉಳಿಸ್ಕೊಳ್ಳುವಂತ ಪ್ರಯತ್ನವನ್ನ ನೀವಿಲ್ಲಿ ಮಾಡ್ಬೇಕಾಗತ್ತೆ. ಯಾಕಂತಂದ್ರೆ ನಾವು ಆರೋಗ್ಯವನ್ನ ಕಳ್ಕೊಂಡು ಹಣ ಗಳಿಸ್ತೀವಿ, ಆ ಹಣನ ಅನಾರೋಗ್ಯಕ್ಕೆ ಖರ್ಚು ಮಾಡ್ಬಿಡ್ತೀವಿ. ಈ ತರ ದೌರ್ಭಾಗ್ಯಗಳು ಇರ್ತವೆ. ಹಾಗಾಗಿ ಇದ್ರ ಬಗ್ಗೆ ನೀವು ಸ್ವಲ್ಪ ಆರೋಗ್ಯದ ಕಡೆ ಹೆಚ್ಚಿನ ಆದ್ಯತೆಯನ್ನ ಕೊಡಿ. ಸಾಯಂಕಾಲ ಪತಿ ಪತ್ನಿಯರ ಮಧ್ಯದಲ್ಲಿ ತುಂಬಾ ಹೊಂದಾಣಿಕೆ ಆಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ತುಲಾರಾಶಿಯವರಿಗೆ. ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ. ಆದ್ರೆ ಈ ವಿಡಿಯೋ ಹೇಗನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನ ಮಾಡಿ. ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ. ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಯಾಕಂತಂದ್ರೆ ಸದಾ ನಾವು ನಿಮ್ ಜೊತೆಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ. ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ. ದಿನಾನು ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ, ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದಕ್ಕಿಂತ ಮುಂಚೆ ತುಲಾರಾಶಿಯವರ ಅದೃಷ್ಟ ಸಂಖ್ಯೆ 6. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಇವತ್ತು ನೋಡಿ, ಇವತ್ತು ಏನಾಗುತ್ತೆ, ಕೆಲವೊಂದು ಜ್ಞಾನಗಳ ದಿನ ಅಂತ ಹೇಳ್ಬೋದು, ವಿಚಾರವಾದಿಗಳ ದಿನ. ಯಾಕಂತಂದ್ರೆ ನಿಮ್ಮಲ್ಲಿ ಕೆಲವೊಂದು ಸಾಧಕ ಬಾಧಕಗಳ ಬಗ್ಗೆ, ಜೀವನದ ಬಗ್ಗೆ, ಭವಿಷ್ಯತ್ತಿನ ಬಗ್ಗೆ, ಕೆಲಸದ ಬಗ್ಗೆ, ಮನೆಯಲ್ಲಿರ್ತಕ್ಕಂತಹ ಜನಗಳ ಬಗ್ಗೆ ಇವತ್ತು ಯೋಚನೆ ಮಾಡಬೇಕಾಗಿರ್ತಕ್ಕಂತಹ ದಿನ. ಸಾಮಾನ್ಯ ದಿನದಕ್ಕಿಂತಲೂ ದಿನಾಲು ಹೇಗಿರುತ್ತಲ್ಲ ಅದಕ್ಕಿಂತ ಸ್ವಲ್ಪ ಡಿಫರೆಂಟ್ ಆಗಿರುತ್ತೆ. ಎಜುಕೇಟೆಡ್ ಮಾಡುವಂತಹ ದಿನ ಇವತ್ತು, ಅನುಭವದ ದಿನ, ತಿಳ್ಕೊಳ್ಳುವಂತಹ ದಿನ ಇವತ್ತು ಖಂಡಿತ ಆಗುತ್ತೆ. ಆದ್ರೆ ನೀವು ಅದನ್ನ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ತಿಳಿದುಕೊಳ್ಳುವಂತಹ ಪ್ರಯತ್ನ ನೀವು ಖಂಡಿತ ಮಾಡಿದ್ರೆ ಯಶಸ್ಸು ಸಿಗುತ್ತೆ. ತಾಳ್ಮೆಯಿಂದಿರೋದಕ್ಕೂ ಕೂಡ ಇವತ್ತು ಬಹಳ ಅನುಕೂಲತೆಗಳು ಉಂಟಾಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ನಿಮ್ಮ ವಿರುದ್ಧ ಲಿಂಗದ ವ್ಯಕ್ತಿಗಳು, ನೀವು ಪುರುಷರಾಗಿದ್ರೆ ಸ್ತ್ರೀಯರು, ಸ್ತ್ರೀಯರಾಗಿದ್ರೆ ಪುರುಷರು, ಇಂಥ ವಿರುದ್ಧ ಲಿಂಗದ ವ್ಯಕ್ತಿಗಳ ಜೊತೆಯಲ್ಲಿ ವ್ಯಾಪಾರ ವಹಿವಾಟು, ಯಾವುದೇ ಒಂದು ವ್ಯವಹಾರಕ್ಕೆ ಸಂಬಂಧಿಸಿರತಕ್ಕಂತಹ ಚಟುವಟಿಕೆಗಳು ನಡೀಬಹುದು. ಅದರಿಂದ ಲಾಭವೂ ಆಗಬಹುದು. ಯೋಜನೆಗಳು ಕೂಡ ನಡೆಯುವಂತಹ ಸಾಧ್ಯತೆಗಳು ಇವತ್ತಿನ ದಿನ ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಮಕ್ಕಳು ನಿಮ್ಮ ನಿರೀಕ್ಷೆಗಳನ್ನ ಪೂರೈಸಲಿಕ್ಕೆ ವಿಫಲವಾಗುವಂಥದ್ದು. ಇದರಿಂದ ಏನಾಗುತ್ತೆ, ನಿಮಗೆ ನಿರಾಶೆ ಉಂಟಾಗುತ್ತೆ. ಏನಪ್ಪಾ, ನಾನೇನೋ ಒಂದು ಅಂದುಕೊಂಡಂಗ ಆಗ್ಲಿಲ್ಲಲ್ಲ ಅನ್ನುವಂತಹ ಒಂದು ಭಾವನೆಗಳು ನಿಮ್ಮ ಮನಸ್ಸಿನಲ್ಲಿ ಕಂಡು ಬರುವಂತಹ ಸಾಧ್ಯತೆಗಳು ಇರೋದ್ರಿಂದ ಸ್ವಲ್ಪ ಬೇಸರವಾಗುವಂತಹ ಸಾಧ್ಯತೆಗಳಿದೆ. ಆದ್ರೆ ತಾಳ್ಮೆಯಿಂದ ಅವರಿಗೆ ಇನ್ನೂ ನೀವು ತಿಳಿ ಹೇಳುವಂತಹ ಪ್ರಯತ್ನವನ್ನ ವೃಶ್ಚಿಕ ರಾಶಿಯವರು ಮಾಡಬೇಕಾಗತ್ತೆ ಈ ಸಂದರ್ಭದಲ್ಲಿ. ಇನ್ನು ಅವರಿಗೆ ಪ್ರೋತ್ಸಾಹಿಸಬೇಕಾಗತ್ತೆ. ಅವರಿಗೆ ಇನ್ನೂ ಹೆಚ್ಚಿನ ಒಂದು ಶಕ್ತಿ, ಬುದ್ಧಿಯನ್ನ ನೀವು ತುಂಬುವಂತಹ ಪ್ರಯತ್ನವನ್ನ ಮಾಡಬೇಕಾಗತ್ತೆ. ಇನ್ನು ಪ್ರಿಯತಮೆಗೆ ನಿಮ್ಮ ಅಸಡ್ಡೆಯ ನಡವಳಿಕೆ ಸ್ವಲ್ಪ ಮನಸ್ಸಿಗೆ ಒತ್ತಡದ ಕ್ಷಣಗಳನ್ನ ತರಬಹುದು. ಏನೋ ನೀವು ಬಾಯಿಗೆ ಬಂದಿದೆ ಅಂತ ಹೇಳಿಬಿಡ್ಬೋದು,
ಅಥವಾ ಆಕಸ್ಮಿಕವಾಗಿ ಹೇಳ್ಬಿಡ್ಬೋದು. ನಿಮ್ಮ ವರ್ತನೆ ಆಗ್ಲಿ, ನಿಮ್ಮ ಮಾತಾಗ್ಲಿ ಈ ರೀತಿ ಸ್ವಲ್ಪ ಅವರಿಗೆ ಸ್ವಲ್ಪ ಬೇಸರವನ್ನುಂಟು, ಕಿರಿಕಿರಿಯನ್ನು ಉಂಟು ಮಾಡುವಂತಹ ಸಾಧ್ಯತೆಗಳು ಇರೋದ್ರಿಂದ ಎಚ್ಚರಿಕೆಯಿಂದ ನಡೆದುಕೊಳ್ಬೇಕು, ಪ್ರೇಮಿಗಳಾಗ್ಲಿ ಅಥವಾ ಪತ್ನಿಯರಾಗ್ಲಿ. ಇನ್ನು ಶಾಪಿಂಗಿಗೆ ಏನಾದ್ರೂ ಹೋಗ್ಬೇಕು ಅಂತಂದ್ರೆ ಮುಗಿದೋಯ್ತು. ವೃಶ್ಚಿಕ ರಾಶಿಯವ್ರು ಕೇಳ್ಬೇಕಾ, ದುಡ್ಡು ಕೈಯಲ್ಲಿದ್ರೆ ಸಾಕು, ಹಿಂದೇನಾಗುತ್ತೋ ಮುಂದೇನಾಗುತ್ತೋ ಅದು ಯಾವ್ದು ಯೋಚನೆ ಮಾಡಲ್ಲ. ನಿಜಾನ ಸುಳ್ಳ ಬೇಕಿದ್ರೆ ಕಾಮೆಂಟ್ ಮಾಡಿ. ಖರ್ಚು ಮಾಡ್ಬಿಡ್ತೀರಿ, ಕೈಯಲ್ಲಿರುವಂತಹದ್ದು ಎಲ್ಲವೂ ಖರ್ಚು ಮಾಡ್ಕೊಂಡ್ಬಿಡ್ತೀರಿ. ಆ ತರ ಮನಸ್ಥಿತಿ ನಿಮ್ದು. ಹಾಗಾಗಿ ಸ್ವಲ್ಪ ಖರ್ಚಿನ ಮೇಲೆ ಹಿಡಿತವನ್ನ ಇಟ್ಕೊಳ್ಳುವಂತ ಪ್ರಯತ್ನವನ್ನ ಮಾಡ್ಬೇಕಾಗುತ್ತೆ. ಇನ್ನು ನಿಮ್ಮ ಸಂಗಾತಿ ಇದಾರಲ್ಲ, ನಿಮ್ಮ ಸಂಗಾತಿ ಸ್ವಲ್ಪ ಒಳ್ಳೆಯ ವಿಚಾರಗಳನ್ನ ಹೇಳ್ತಾರೆ, ಬಟ್ ಅದನ್ನ ನೀವು ಫಾಲೋ ಮಾಡುವಂತಹ ಪ್ರಯತ್ನವನ್ನ ಮಾಡಬೇಕಾಗತ್ತೆ. ಇನ್ನು ನಿಮ್ಮ ರಚನಾತ್ಮಕಗಳಿಗೆ ಹೊಸ ಆಯಾಮಗಳನ್ನ ನೀಡ್ಲಿಕ್ಕೆ ಇವತ್ತು ಒಳ್ಳೆಯ ದಿನ. ಏನೋ ಒಂದು ಕ್ರಿಯೇಟಿವಿಟಿ ಅನ್ನುವಂಥದ್ದು ಇರುತ್ತೆ, ಹೊಸತನ ಅನ್ನುವಂಥದ್ದು ನಿಮಗೆ ಕಂಡು ಬರುವಂತಹ ಸಾಧ್ಯತೆಗಳಿದೆ. ನಿಜವಾಗಿಯೂ ಇವತ್ತು ಅದ್ಭುತವಾಗಿರತಕ್ಕಂಥ ದಿನ, ಅದರಲ್ಲೇನು ಡೌಟ್ ಇಲ್ಲ. ಇವತ್ತು ತುಂಬಾ ಚೆನ್ನಾಗಿದೆ, ಹಾಗಾಗಿ ಏನು ಚಿಂತೆ ಮಾಡತಕ್ಕಂಥ ಅವಶ್ಯಕತೆ ಇಲ್ಲ. ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ, ಆದ್ರೆ ಈ ವಿಡಿಯೋ ಹೇಗನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ. ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ. ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಯಾಕಂತಂದ್ರೆ ಸದಾ ನಾವು ನಿಮ್ ಜೊತೆಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ. ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ. ದಿನಾನು ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ, ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದಕ್ಕಿಂತ ಮುಂಚೆ ಇವತ್ತು ವೃಶ್ಚಿಕ ರಾಶಿಯವರ ಅದೃಷ್ಟ ಸಂಖ್ಯೆ 8. ಧನುರಾಶಿಯವರು ನೋಡಿ, ನಿಮ್ಮ ಯಾವುದೇ ಹಳೆಯ ಸ್ನೇಹಿತರನ್ನ ಇಂದು ವ್ಯಾಪಾರದಲ್ಲಿ ಲಾಭವನ್ನ ಗಳಿಸಲಿಕ್ಕೆ ನಿಮಗೆ ಸಲಹೆ ನೀಡ್ತಾರೆ. ನಿಮ್ಮ ಯಾವುದೇ ಸ್ನೇಹಿತರು, ನಿಮ್ಮ ಹಿತೈಷಿಗಳು, ನಿಮ್ಮ ಬಂಧುಗಳು ನಿಮಗೆ ಸಲಹೆಯನ್ನ ನೀಡುವಂಥದ್ದು, ನಿಮಗೆ ಯಾವುದೇ ಒಂದು ಮಾರ್ಗದರ್ಶನ ಮಾಡುವಂತಹ ಸಾಧ್ಯತೆಗಳಿದೆ. ಹಾಗಾಗಿ ಅದನ್ನ ನೀವು ಸೂಕ್ಷ್ಮವಾಗಿ ಗಮನದಲ್ಲಿಟ್ಕೊಂಡು ಅದನ್ನ ನೀವು ಯಾವ ರೀತಿ ಫಾಲೋ ಮಾಡಬೇಕು ಅನ್ನುವಂಥದ್ದನ್ನ ಮತ್ತೊಮ್ಮೆ ನಿಮ್ಮ ವಿವೇಚನೆಯನ್ನ ಬಳಸಿ ನಿಮ್ಮ ಕೆಲಸವನ್ನ ಮಾಡ್ಕೊಳ್ಳಿ. ಬಹಳ ಒಳ್ಳೆ ಫಲ ಸಿಗುವಂತ ಸಾಧ್ಯತೆ ಇದೆ. ಉತ್ಸಾಹಕ್ಕೇನು ಬರ ಇಲ್ಲ. ಧನುರಾಶಿಯವರಿಗೆ ಬಹಳಷ್ಟು ಭಾವೋದ್ರೇಕವಾಗಿರ್ತಕ್ಕಂತಹ, ಸ್ಫೋಟಕವಾಗಿರ್ತಕ್ಕಂತಹ ಉತ್ಸಾಹವನ್ನ ನೀವು ಹೊಂದಿರ್ತೀರಿ. ಯೋಗ ಮಾಡೋದು, ಧ್ಯಾನ ಮಾಡೋದು, ವಾಕಿಂಗ್ ಮಾಡೋದು, ವ್ಯಾಯಾಮ ಮಾಡೋದು, ಜಿಮ್ ಮಾಡೋದು, ಈ ರೀತಿ ಫಿಸಿಕಲಿ ಫಿಟ್ನೆಸ್ ಅನ್ನುವಂಥದ್ದು ತುಂಬಾ ಚೆನ್ನಾಗಿರುತ್ತೆ. ದೀರ್ಘಕಾಲದ ಅನಾರೋಗ್ಯಗಳಿದ್ರೂ ಕೂಡ ಅನಾರೋಗ್ಯಗಳು ಕಡಿಮೆ ಆಗುವಂತಹ ಸಾಧ್ಯತೆಗಳು ನಿಮಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ನಿಮ್ಮ ಭಾವನೆಗಳನ್ನ ನಿಯಂತ್ರಣದಲ್ಲಿ ಇಟ್ಕೋಬೇಕು. ಏನು ನನಗೆಲ್ಲ ಅನುಕೂಲ ಇದೆ, ನನಗೆಲ್ಲ ತುಂಬಾ ಚೆನ್ನಾಗಿದೆ, ತುಂಬಾ ಆರೋಗ್ಯ ಇದೆ, ಹಣ ಇದೆ ಅಂತ ತಿಳ್ಕೊಂಡು ಏನೇನೋ ಕೆಟ್ಟ ನಿರ್ಧಾರಗಳನ್ನ ತೆಗೆದುಕೊಳ್ಳಿಕ್ಕೆ ಹೋಗ್ಬಾರ್ದು. ಮಿತವಾಗಿರ್ಲಿ, ಹಿತವಾಗಿರ್ಲಿ. ಹಿಡಿತದಲ್ಲಿದ್ರೆ ತುಂಬಾ ಲಾಭಕಾರಕವಾಗಿರ್ತಕ್ಕಂತಹ ದಿನ ಆಗಿರ್ತಕ್ಕಂಥದ್ದು ಇವತ್ತು. ಇನ್ನು ವ್ಯಾಪಾರದಲ್ಲಿ ಲಾಭ ಗಳಿಸಲಿಕ್ಕೆ ಇವತ್ತು ಒಳ್ಳೆ ದಿನ ಆಗಿರ್ತಕ್ಕಂಥದ್ದು. ಇನ್ನು ಖಂಡಿತವಾಗಿಯೂ ಇವತ್ತು ಹಣ ಗಳಿಸಲಿಕ್ಕೆ ಅದ್ಭುತವಾಗಿದೆ. ನೀವೇನು ಚಿಂತೆ ಮಾಡತಕ್ಕಂತ ಅವಶ್ಯಕತೆಗಳು ಇಲ್ಲ. ಇನ್ನು ನೀವು ಬಯಸುವಂತಹ ಎಲ್ಲಾ ಗಮನಗಳನ್ನ ನೀವು ಪಡೆಯುವಂತಹ ಒಂದು ಒಳ್ಳೆಯ ದಿನ ಅಂತ ಹೇಳ್ಬೋದು. ಇವತ್ತು ತುಂಬಾ ಚೆನ್ನಾಗಿ ನೀವೇನು ಒಂದು ಅಂದುಕೊಂಡಿರ್ತಕ್ಕಂಥದ್ದನ್ನ ಪಡೆಯೋದಕ್ಕೆ ಒಳ್ಳೆಯ ದಿನ ಇರುತ್ತೆ. ಮನಸ್ಸಿನಲ್ಲಿ ಅನೇಕ ವಿಷಯಗಳಿರುತ್ತೆ, ಹಾಗೂ ನೀವು ಯಾವುದನ್ನ ಅನುಸರಿಸಬೇಕನ್ನುವಂತಹ ಸಮಸ್ಯೆಯನ್ನು ಹೊಂದಿರ್ತೀರಿ. ಯಾಕಂತಂದ್ರೆ ಕೆಲವೊಂದು ಸಂದರ್ಭದಲ್ಲಿ 5-6 ವಿಚಾರಗಳು ಏಕಕಾಲಕ್ಕೆ ಎಲ್ಲವೂ ಫ್ಯಾಂಟಾಸ್ಟಿಕ್ ಆಗಿರುತ್ತೆ, ಎಲ್ಲವೂ ಅದ್ಭುತವಾಗಿರುತ್ತೆ. ಆದ್ರೆ ನೀವೇ ಗೊಂದಲದಲ್ಲಿರುತ್ತೆ, ಯಾವ್ದನ್ನು ಮಾಡ್ಬೇಕಪ್ಪ. ಯಾಕಂತಂದ್ರೆ ಬಹಳಷ್ಟು ವಿಷಯಗಳಿದಾವೆ, ನಾನು ಯಾವ್ದು ಮಾಡಿದ್ರೆ ಸರಿ ಆಗತ್ತೆ, ಮಾಡ್ಬೇಕಾ ಮಾಡಬಾರ್ದ, ಇದನ್ನ ಮಾಡ್ಲಾ ಅದನ್ನ ಮಾಡ್ಲಾ, ಈ ರೀತಿಯಾದಂತಹ ಪೇಚಿಗೆ ಸಿಕ್ಕಾಕೊಳ್ಳುವಂತಹ ಸಾಧ್ಯತೆಗಳಿದೆ. ಇನ್ನು ನಿಮ್ಮ ಪ್ರಯತ್ನಮಗೆ ಸ್ವಲ್ಪ ನಿಮ್ಮ ಅಸಡ್ಡೆತನ ಸ್ವಲ್ಪ ಅವರಿಗೆ ಒತ್ತಡವನ್ನ ತರಬಹುದು. ಯಾವುದೋ ಒಂದು ಮಾತನ್ನ ಹೇಳಿ ಅವ್ರಿಗೆ ಬೇಸರ ಪಡಿಸಬಹುದು, ಅಥವಾ ಅವರಿಗೆ ಒಲ್ಲದ ವಿಚಾರಗಳನ್ನ ಹೇಳ್ಬೋದು. ಪ್ರೇಮಿಗಳ ಮಧ್ಯದಲ್ಲಿ ಅಥವಾ ಪತಿಪತ್ನಿಯರ ಮಧ್ಯದಲ್ಲಿ ಸ್ವಲ್ಪ ಮಾತಿನ ಮೇಲೆ ಹಿಡಿತ ಇಟ್ಕೊಳ್ಳಿ. ಯಾಕಂತಂದ್ರೆ ಮನಸ್ಸಿಗೆ ಒಮ್ಮೆ ನೋವಾಯ್ತು ಅಂತಂದ್ರೆ ಅದು ಸರಿ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಇನ್ನು ನಿಮ್ಮ ಅನೇಕ ಕೆಲಸ ಕಾರ್ಯಗಳ ಮಧ್ಯದಲ್ಲಿಯೂ ಕೂಡ ಇವತ್ತು ಸಾಯಂಕಾಲ ಸಮಯ ಸಿಗುತ್ತೆ. ಸಿಕ್ಕಿರುವಂತಹ ಸಮಯವನ್ನ ನೀವು ಸರಿಯಾಗಿ ಸದುಪಯೋಗ ಮಾಡಿಕೊಳ್ಳುವಂತಹ ಸಾಧ್ಯತೆಗಳು ನಿಮಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಹಾಗಾಗಿ ಚಿಂತಿಸುವಂತಹ ಅಗತ್ಯತೆ ಇಲ್ಲ. ಧೈರ್ಯವಾಗಿ ಮುನ್ನುಗ್ಗಿ. ತುಂಬಾ ಚೆನ್ನಾಗಿದೆ ಇವತ್ತಿನ ದಿವಸ. ಈ ವಿಡಿಯೋದಲ್ಲಿ ಬಹಳಷ್ಟು ವಿಷಯಗಳನ್ನ ನೀವು ತಿಳ್ಕೊಂಡಿದ್ದೀರಿ ಅಂತ ಭಾವಿಸಿದ್ದೀನಿ. ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ, ಆದ್ರೆ ಈ ವಿಡಿಯೋ ಹೇಗನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ. ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ. ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಯಾಕಂತಂದ್ರೆ ಸದಾ ನಾವು ನಿಮ್ ಜೊತೆಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ. ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ. ದಿನಾನು ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ, ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದಕ್ಕಿಂತ ಮುಂಚೆ ಧನುರಾಶಿಯವರಿಗೆ
ಅದೃಷ್ಟ ಸಂಖ್ಯೆ 5. ಯಾವತ್ತಿಗೂ ಇವರು ಈ ದೇವರು, ದಿಂಡ್ರು, ಪೂಜೆ ಪುನಸ್ಕಾರ, ಆಚಾರ ವಿಚಾರ, ಶಾಸ್ತ್ರ ಸಂಪ್ರದಾಯಗಳ ಬಗ್ಗೆ ಬಹಳಷ್ಟು ಜ್ಞಾನವುಳ್ಳವರು, ದೈವಿ ಭಕ್ತರು, ನಂಬಿಕೆ ಉಳ್ಳವರು. ಇವತ್ತು ಧಾರ್ಮಿಕವಾಗಿರ್ತಕ್ಕಂಥ ಭಾವನೆಗಳನ್ನ ಮನಸ್ಸಿನಲ್ಲಿ ಉದ್ಭವ ಆಗ್ತವೆ. ಯಾವುದೋ ಒಂದು ಜ್ಞಾನವನ್ನ ಪಡ್ಕೊಳ್ಳುವಂಥದ್ದು, ಯಾವುದೋ ಒಂದು ವಿಚಾರಗಳನ್ನ ಗುರುಗಳಿಂದ ತಿಳ್ಕೊಳ್ಳುವಂಥದ್ದು, ಧಾರ್ಮಿಕವಾದ ಸ್ಥಳಗಳಿಗೆ ಭೇಟಿ ನೀಡತಕ್ಕಂಥದ್ದು, ವಿಶೇಷ ಪೂಜೆಗಳನ್ನ ಸಲ್ಲಿಸುವಂತಹ ಸಾಧ್ಯತೆಗಳು ಮಕರ ರಾಶಿಯವರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಹಣಕಾಸಿನ ವಿಷಯದ ಬಗ್ಗೆ ಮಾತಾಡೋದಾದ್ರೆ ನೋಡಿ, ಸಂಬಂಧಿಸಿರತಕ್ಕಂಥ ಯಾವುದೇ ಸಮಸ್ಯೆಗಳನ್ನ ಪರಿಹರಿಸಿಕೊಳ್ಳೋದಕ್ಕೆ ಇವತ್ತು ಹಣದಿಂದ ಲಾಭ ಪಡಿತೀರಿ. ಆ ಹಣದಿಂದ ಲಾಭ ಪಡೆದಿರುವಂಥದ್ದು ನಿಮ್ಮ ಸಮಸ್ಯೆಗಳನ್ನ ನೀವು ಸರಿ ಮಾಡಿಕೊಳ್ಳುವಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ದಿನ ಮಕರ ರಾಶಿಯವರಿಗೆ ಇರತಕ್ಕಂಥದ್ದು. ಬಹಳ ಎಂತ ಒಳ್ಳೆಯ ವಿಚಾರಗಳು. ಯಾಕಂತಂದ್ರೆ ತಾಳ್ಮೆ ಮತ್ತು ಸಹನೆ ಅನ್ನುವಂಥದ್ದು ಜೀವನದಲ್ಲಿದ್ದಾಗ ಸಕ್ಸಸ್ ಸಹಜವಾಗಿ ಸಿಗುತ್ತೆ. ಹಾಗೆ ಮಕರ ರಾಶಿಯವರಿಗೆ ಇವತ್ತು ತಾಳ್ಮೆ ಅನ್ನುವಂಥದ್ದು ತುಂಬಾ ಚೆನ್ನಾಗಿರುತ್ತೆ. ಮೇಲಾಗಿ ಇವತ್ತು ಪೂಜೆ ಪುನಸ್ಕಾರಗಳನ್ನ ಮಾಡೋದ್ರಿಂದ ಮನಸ್ಸು ಉಕ್ಕಿ ಬರ್ತಾ ಇರ್ತದೆ. ಬಹಳ ವಿಶಾಲವಾಗಿರುತ್ತೆ ಮನಸ್ಸಿನ ಭಾವನೆಗಳು. ಈ ತರ ಇದ್ದಾಗ ಮಾಡುವಂತ ಕೆಲಸಗಳಲ್ಲಿ ಖಂಡಿತವಾಗಿಯೂ ಜಯಪ್ರಾಪ್ತಿ ಆಗುವಂತಹ ಸಾಧ್ಯತೆಗಳಿದೆ. ಇನ್ನು ನೀವು ಮಕ್ಕಳೊಂದಿಗೆ ಸ್ವಲ್ಪ ಸಮಯವನ್ನ ಕಳೆಯುವಂತಹ ಸಾಧ್ಯತೆಗಳಿದೆ. ಅವರಿಗೆ ಒಳ್ಳೆಯ ಮೌಲ್ಯಗಳನ್ನ ಕಲಿಸುವಂತಹ ಸಾಧ್ಯತೆ, ಜವಾಬ್ದಾರಿಗಳು ಕೂಡ ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ. ನೋಡಿ, ನಿಮ್ಮ ಮಕ್ಕಳ ಬಗ್ಗೆ ನಾನು ಸಮಯನೇ ಕೊಟ್ಟಿಲ್ವಲ್ಲ ಅನ್ನುವಂಥ ಬೇಸರ ಬಹಳ ದಿನಗಳಿಂದ ಇದೆ ನಿಮಗೆ. ಹಾಗಾಗಿ ಮಕ್ಕಳ ಬಗ್ಗೆ ಸ್ವಲ್ಪ ಕಾಳಜಿಯನ್ನ ನೀವು ತೆಗೆದುಕೊಳ್ಬೇಕಾಗುತ್ತೆ. ನೀವು ಒಬ್ಬ ತಂದೆಯಾಗಿ ಅಥವಾ ಒಬ್ಬ ತಾಯಿಯಾಗಿ ನೀವು ಅವರಿಗೆ ಏನೋ ಒಂದು ಮಾರ್ಗದರ್ಶನವನ್ನ ಮಾಡಬೇಕಾಗಿದೆ. ಆ ಮಾರ್ಗದರ್ಶನವನ್ನ ಮಾಡೋದ್ರ ಕಡೆ ಹೆಚ್ಚಿನ ಗಮನವನ್ನ, ಹೆಚ್ಚಿನ ಆದ್ಯತೆಯನ್ನ ನೀವು ಕೊಡಬೇಕಾಗತ್ತೆ. ಈ ರೀತಿ ಮಾಡುವಂಥದ್ರಿಂದ ನಿಮಗೆ ಮನೆತನಕ್ಕೆ, ನಿಮ್ಮ ಮಕ್ಕಳಿಗೆ ಬಹಳಷ್ಟು ನಿಮ್ಮ ಜವಾಬ್ದಾರಿಯನ್ನ ಪೂರೈಸಿರುವಂತಹ ಸಮಾಧಾನ ನಿಮಗೆ ಆಗುವಂಥದ್ದು. ಇನ್ನು ನಿಮ್ಮ ಸಂಗಾತಿಯನ್ನ ಭೇಟಿಯಾದ ಮೇಲೆ ಬೇರೇನು ಬೇಕಾಗಿರೋಲ್ಲ. ನಿಮಗೆ ಬಹಳ ಖುಷಿಯಾಗಿದೆ, ಸಂತೋಷವಾಗಿದೆ, ನೆಮ್ಮದಿಯಾಗಿದೆ ನಾನು ಅನ್ನುವಂಥ ಭಾವನೆಗಳು ನಿಮ್ಮ ಮನಸ್ಸಿನಲ್ಲಿ ಬರುತ್ತೆ. ಎಷ್ಟೇ ಭಿನ್ನಾಭಿಪ್ರಾಯಗಳಿರಲಿ, ಎಷ್ಟೇ ಕೆಟ್ಟ ವಿಚಾರಗಳಿದ್ರೂ ಕೂಡ ಅದೆಲ್ಲವೂ ಹೋಗಿ ಮನಸ್ಸು ನಿರಾಳವಾಗಿ ಆಗುವಂತಹ ಸಾಧ್ಯತೆಗಳಿದೆ. ಮತ್ತು ವಿಚಾರ ಗೋಷ್ಠಿಗಳು, ಕೆಲವೊಂದು ಪ್ರದರ್ಶನಗಳು ಇವತ್ತು ನಿಮಗೆ ಹೊಸ ಜ್ಞಾನಗಳನ್ನ, ಹೊಸ ಹೊಸ ವ್ಯಕ್ತಿಗಳ ಸಂಪರ್ಕಗಳನ್ನ ಒದಗಿಸಿಕೊಡುವಂತಹ ಸಾಧ್ಯತೆಗಳು ಇವತ್ತು ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ನೀವು ಜಗಳಗಳ ಸರಣಿಯನ್ನೇ ಹೊಂದಿದ್ದು, ಬೇಗ ಕೋಪಗೊಳ್ಳುವಂತ ಸಾಧ್ಯತೆಗಳು ಕೂಡ ಇದೆ. ಎಷ್ಟು ಸಮಾಧಾನವಾಗಿರ್ತೀರಿ ಅಷ್ಟೇ ಒಂದೊಂದ್ಸಲ ಕೋಪ ಬಂತು ಅಂತಂದ್ರೆ ಏನು ತಡ್ಕೊಳಕ್ಕಾಗಲ್ಲ. ಸರಿ ಇದೆಯಾ ತಪ್ಪಿದೆಯಾ ಬೇಕಿದ್ರೆ ಕಾಮೆಂಟ್ ಮಾಡ್ಕೊಳ್ಳಿ. ಇನ್ನು ಸ್ವಲ್ಪ ಕೋಪವನ್ನ ಆಗಾಗ ಬರುತ್ತೆ, ಸ್ವಲ್ಪ ನಿಯಂತ್ರಣದಲ್ಲಿ ಇಟ್ಕೊಂಡ್ರೆ ಇನ್ನೂ ತುಂಬಾ ಅದ್ಭುತವಾದಂತಹ ವ್ಯಕ್ತಿತ್ವ ರೂಪುಗೊಳ್ಳುವಂತಹ ಸಾಧ್ಯತೆಗಳಿದೆ. ಸ್ವಲ್ಪ ಯಾವುದೇ ಒಂದು ಸಮಸ್ಯೆ ಇತ್ತು ಅಂತಂದ್ರೆ ಆ ಸಮಸ್ಯೆನ ಆಗಿಂದಾಗ್ಲೇ ಸರಿ ಮಾಡ್ಕೊಂಡ್ಬಿಡಿ. ಸುಮ್ಮನೆ ಅದನ್ನ ಮುಂದೆ ಬಿಟ್ಟು ಕೆಲವೊಂದು ಗೊಂದಲಕ್ಕೆ ಎಡೆ ಮಾಡಿಕೊಡುವಂತಹ ಪ್ರಯತ್ನವನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ. ಸಾಯಂಕಾಲ ಸಮಯ ಸಿಗುತ್ತೆ, ಮೊಬೈಲ್ ಅಲ್ಲಿ ಫಿಲ್ಮ್ ನೋಡ್ಬೋದು, ಯಾವುದೇ ಚಲನಚಿತ್ರಕ್ಕೆ ಹೋಗ್ಬೋದು, ನಾಟಕ ನೋಡ್ಬೋದು, ಅಥವಾ ಯಾವುದೇ ಹಿತೈಷಿಗಳ ಜೊತೆಯಲ್ಲಿ ಸಮಯ ಟೈಮ್ ಪಾಸ್ ಮಾಡುವಂತಹ ಸಾಧ್ಯತೆಗಳಿದೆ. ತುಂಬಾ ಚೆನ್ನಾಗಿದೆ, ಚೆನ್ನಾಗಿ ಆಗ್ಲಿ. ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ. ಆದ್ರೆ ಈ ವಿಡಿಯೋ ಹೇಗನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ. ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ. ಜೊತೆಗೆ ಈ ವಿಡಿಯೋ ಲೈಕ್, ಶೇರ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಯಾಕಂತಂದ್ರೆ ಸದಾ ನಾವು ನಿಮ್ ಜೊತೆಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ. ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ. ದಿನಾನು ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ, ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದಕ್ಕಿಂತ ಮುಂಚೆ ಮಕರ ರಾಶಿಯವರಿಗೆ ಇವತ್ತು ಅದೃಷ್ಟ ಸಂಖ್ಯೆ 5. ಕುಂಭರಾಶಿಯವರಿಗೆ ಇವತ್ತು ನೋಡಿ ಒಂದು ಚಿಂತೆ ಇರುತ್ತೆ. ಏನ್ ಚಿಂತೆ? ಹಣಕಾಸಿಂದ ಒಂದು ಚಿಂತೆ ಇದೆ, ಮನೆ ಬಗ್ಗೆ ಒಂದು ಚಿಂತೆ ಇದೆ, ಅನಾರೋಗ್ಯದ ಒಂದು ಚಿಂತೆ ಇದೆ, ನನ್ನ ಚಿಂತೆ ಯಾರು ಕೇಳಲಿಲ್ಲ ಅಲ್ವ ಅನ್ನುವಂತಹ ಚಿಂತೆನೂ ಕೂಡ ಇದೆ. ನಿಜನಾ ಸುಳ್ಳ? ಕಾಮೆಂಟ್ ಮಾಡಿ ಬೇಕಿದ್ರೆ. ಯಾಕಂತಂದ್ರೆ ಮನಸ್ಸಿನಲ್ಲಿ ಎಲ್ಲೋ ಒಂದು ಕಡೆ ಭಾರವಾಗಿದೆ, ಮನಸ್ಸು ನೋವಿನಲ್ಲಿದೆ. ಏನಪ್ಪಾ, ನನಗಿದು ಅನಾರೋಗ್ಯ ಬೇರೆ ಕಾಡ್ತಾ ಇದೆಯಲ್ಲ, ನನಗೆ ಈ ಅನಾರೋಗ್ಯ ಒಂದು ಸರಿ ಆಯ್ತು ಅಂತಂದ್ರೆ ನಾನು ಏನೇನೋ ಮಾಡ್ಬೋದು ಅನ್ನುವಂತಹ ಭಾವನೆಗಳು ಕೆಲವೊಂದು ಜನರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಹಾಗಾಗಿ ಅನಾರೋಗ್ಯದ ಬಗ್ಗೆ ಹೆಚ್ಚೇನು ಚಿಂತೆ ಮಾಡ್ಲಿಕ್ಕೆ ಹೋಗ್ಬೇಡಿ, ಗಂಭೀರವಾಗಿರಿ. ಖಂಡಿತವಾಗ್ಲೂ ನಿಮಗೆ ಆರೋಗ್ಯ ಚೇತರಿಸಿಕೊಳ್ಳುವಂತಹ ಸಾಧ್ಯತೆಗಳಿದೆ. ಒಳ್ಳೆಯ ಆಸ್ಪತ್ರೆಗಳಿಗೆ ಭೇಟಿಯಾಗಿ ನಿಮ್ಮ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನ ಹರಿಸ್ಕೊಳ್ಳುವಂತಹ ಪ್ರಯತ್ನವನ್ನ ನೀವು ಮಾಡ್ಕೋಬೇಕಾಗತ್ತೆ. ಇನ್ನು ನಿಮಗೆ ನಿಮ್ಮ ಸರಿಯಾದ ಒಂದು ಮನೋಭಾವ, ನಿಮ್ಮ ಸರಿಯಾದ ಒಂದು ಮನಸ್ಥಿತಿಯನ್ನ ನೀವು ಇವತ್ತು ಹಿಡಿತದಲ್ಲಿ ಇಟ್ಕೊಳ್ಳುವಂತಹ ಕೆಲಸವನ್ನ ಮಾಡ್ಕೊಳ್ಳಿ. ಖಂಡಿತವಾಗಿಯೂ ನೀವು ಅಂದುಕೊಂಡಂತ ಕಾರ್ಯಗಳಲ್ಲಿ ನಿಮಗೆ ಯಶಸ್ಸನ್ನ ಸಿಗುವಂತಹ ಸಾಧ್ಯತೆಗಳಿದೆ. ಇವತ್ತು
ಸ್ವಂತವಾಗಿ ನೀವೇ ದಿಂದ ಸ್ವಲ್ಪ ದುಡ್ಡನ್ನ ಹೊಂದುವಂತಹ ಸಾಧ್ಯತೆಗಳಿದೆ. ಹಣವನ್ನ ಗಳಿಸಿಕೊಳ್ಳುವಂತಹ ಸಾಧ್ಯತೆಗಳು ಕೂಡ ನಿಮಗೆ ಕಂಡು ಬರ್ತಾ ಇರುವಂತದ್ದು. ನೀವೇ ಏನೋ ಕಷ್ಟಪಟ್ಟು ಏನೋ ಒಂದ್ ಸ್ವಲ್ಪ ದುಡಿಯುವಂತಹ ಸಾಧ್ಯತೆಗಳು ನಿಮಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಮನೆಯಲ್ಲಿ ಯಾವುದೇ ಒಂದು ಬದಲಾವಣೆ ಮಾಡಿಕೊಳ್ಳುವಂತಹ ಮುಂಚೆ, ನೀವು ಯಾವುದೇ ಒಂದು ಒಳ್ಳೆ ಕೆಲಸಕ್ಕೆ ಅಥವಾ ದೊಡ್ಡ ಕೆಲಸಕ್ಕೆ ಕೈ ಹಾಕೋದಕ್ಕಿಂತ ಮುಂಚೆ ಹಿರಿಯರ ಅಥವಾ ಗುರುಗಳ ಒಂದು ಸಹಾಯವನ್ನ ಪಡ್ಕೊಳ್ಳುವಂಥದ್ದು ಬಹಳ ಒಳ್ಳೆಯದು. ಒಂದು ವೇಳೆ ನೀವು ಹಿರಿಯರ ಒಂದು ಸಲಹೆ ಸಹಕಾರ ತೆಗೆದುಕೊಳ್ಳದೆ ಇದ್ರೆ ಕೆಲವೊಂದು ಸಂದರ್ಭದಲ್ಲಿ ಅವರ ಕೋಪಕ್ಕೆ ಗುರಿಯಾಗುವಂತಹ ಸಾಧ್ಯತೆಗಳು ನಿಮಗೆ ಕಂಡು ಬರ್ತಾ ಇರತಕ್ಕಂತ ಸಾಧ್ಯತೆಗಳಿದೆ. ಮತ್ತು ನೀವು ಯಾವುದೇ ಒಂದು ಕೆಲಸ ಮಾಡಿದ್ರು ಕೂಡ ಸಮಚಿತ್ತದಿಂದ ಅದನ್ನ ನಿಮ್ಮ ಹುಷಾರಿಯಿಂದ, ನಿಮ್ಮ ಎಚ್ಚರಿಕೆಯಿಂದ, ಬುದ್ಧಿವಂತಿಕೆಯನ್ನ, ನಿಮ್ಮ ವಿವೇಚನೆಯನ್ನ ಬಳಸಿ ನೀವು ಕೆಲಸ ಮಾಡುವಂತ ಪ್ರಯತ್ನವನ್ನ ಮಾಡಬೇಕು. ಅಂದಾಗ ಮಾತ್ರ ಜೀವನದಲ್ಲಿ ಸಕ್ಸಸ್ ಕಾಣೋದಕ್ಕೆ ಸಾಧ್ಯ ಇದೆ. ಬಹಳಷ್ಟು ವಿಷಯಗಳನ್ನ ನಾವಿಲ್ಲಿ ತಿಳಿಸ್ಕೊಟ್ಟಿದೀವಿ ಅಂತ ನಾನು ಅನ್ಕೋತೀನಿ. ಯಾಕಂತಂದ್ರೆ ಬಹಳಷ್ಟು ನಾನು ದುಡಿತಾ ಇದ್ದೀನಿ, ಹಣನೇ ಉಳಿತಾ ಇಲ್ಲ, ಏನ್ ಮಾಡೋದು ಹೋಗು ಅನ್ನುವಂತಹ ಒಂದಿಷ್ಟು ಬೇಸರಗಳು ನಿಮ್ಮ ಮನಸ್ಸಿನಲ್ಲಿ ಇರೋದ್ರಿಂದ ಖಂಡಿತ ನಿಮ್ಗೆ ಒಳ್ಳೇದಾಗುತ್ತೆ. ತಾಳ್ಮೆ ಅನ್ನುವಂಥದ್ದಿರ್ಲಿ, ಇನ್ನೊಂದಿಷ್ಟು ಏನೋ ಒಂದು ಡಿಫರೆಂಟ್ ಆಗಿ ಅದರಲ್ಲಿ ಸ್ವಲ್ಪ ಸೇರಿಸುವಂತಹ ಪ್ರಯತ್ನವನ್ನ ಮಾಡ್ಕೊಳ್ಳಿ. ಅದು ಬಹಳಷ್ಟು ನಿಮ್ಮ ಜೀವನದಲ್ಲಿ ಬದಲಾವಣೆಗಳನ್ನ ತರುತ್ತೆ ಅನ್ನುವಂಥದ್ದು. ಇನ್ನು ಅನೇಕ ಜನರಿಂದ ನೀವು ಹಿಂದೆ ಉಳಿಬೇಕಾಗತ್ತೆ. ಇಲ್ಲದೆ ಇದ್ರೆ ನೀವು ಇನ್ನೂ ಟೆನ್ಷನ್ ಮಾಡ್ಕೊಂಡು, ಬೇಸರ ಮಾಡ್ಕೊಂಡು, ಕೋಪ ಮಾಡ್ಕೊಂಡು ಕುಳಿತಿದ್ರೆ ಇನ್ನೂ ನೀವು ಹಿಂದೆ ಹೋಗ್ಬೇಕಾಗತ್ತೆ. ಆತರ ಮಾಡ್ಲಿಕ್ಕೆ ಹೋಗ್ಬೇಡಿ. ಬಿಟ್ಟಾಕಿ, ಆಗಿರುವಂತದ್ದನ್ನ ಪಕ್ಕಕ್ಕಿಡಿ, ಹೋಗ್ತಾ ಇರಿ ಮುಂದೆ, ಖಂಡಿತ ಒಳ್ಳೇದಾಗುತ್ತೆ. ಇನ್ನು ಕೆಲವೊಂದು ಜನರಿಗೆ ಮದುವೆ ವಿಚಾರವಾಗಿ ಮಾತುಕತೆಗಳ ಬಗ್ಗೆ ಒಂದಿಷ್ಟು ಬದಲಾವಣೆಗಳು, ಏನೋ ಒಂದು ಮೊಮೆಂಟ್ಸ್ಗಳು ನಡೆಯುವಂತದ್ದಿದೆ. ಸಾಯಂಕಾಲದ ವೇಳೆಗೆ ಪತಿ ಪತ್ನಿಯರ ಮಧ್ಯದಲ್ಲಿ ಬಹಳಷ್ಟು ಒಳ್ಳೆಯ ಹೊಂದಾಣಿಕೆಗಳು ಕಂಡು ಬರುತ್ತೆ. ಸಣ್ಣ ವಿಚಾರಗಳಲ್ಲಿ ಕೆಲವೊಂದು ಭಿನ್ನಾಭಿಪ್ರಾಯಗಳು ಬಂದರೂ ಕೂಡ ಆ ಭಿನ್ನಾಭಿಪ್ರಾಯಗಳನ್ನ ಸರಿ ಮಾಡಿಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಕೆಲವೊಂದು ಜನರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು. ನಿಕಟ ವ್ಯಕ್ತಿಗಳ ಜೊತೆಯಲ್ಲಿ ಮಾತುಕತೆ ಆಡುವಂತಹ ಸಾಧ್ಯತೆಗಳು ಕೂಡ ಕೆಲವೊಂದು ಜನರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ. ಆದ್ರೆ ಈ ವಿಡಿಯೋ ಹೇಗನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ. ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ. ಜೊತೆಗೆ ಈ ವಿಡಿಯೋ ಲೈಕ್, ಶೇರ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಯಾಕಂತಂದ್ರೆ ಸದಾ ನಾವು ನಿಮ್ ಜೊತೆಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ. ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ. ದಿನಾನು ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ, ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದಕ್ಕಿಂತ ಮುಂಚೆ ಕುಂಭರಾಶಿಯವರಿಗೆ ಅದೃಷ್ಟದ ಸಂಖ್ಯೆ 3. ಇನ್ನು ಮೀನರಾಶಿಯವರ ಬಗ್ಗೆ ಇವತ್ತು ನೋಡಿ. ಯಾವತ್ತಿಗೂ ನೀವು ಹೇಗಿದ್ದೀರಪ್ಪ? ದಯಾಳುಗಳು. ಯಾರೇನೇ ಕಷ್ಟಗಳು ಅಂತ ಅಂದ್ಕೊಂಡು ಕೂಡ ಅವ್ರಿಗೆ ಸಹಾಯ ಮಾಡ್ಬಿಡ್ತೀರಿ. ನಿಮ್ಮ ಹತ್ರ ಏನೋ ದುಡ್ಡಿದೆ ಅಂತಂದ್ ಕೂಡ್ಲೆ ಕೊಟ್ಬಿಡ್ತೀರಿ. ಅವ್ರಿಗೆ ಕೊಟ್ಟು ನೀವು ಸಂತೋಷ ಪಡುವಂತಹ ವ್ಯಕ್ತಿತ್ವ ಅದೆಷ್ಟೋ ಜನರ ಹತ್ರ ಬಯಸ್ಕೊಂಡಿದ್ದೀರಿ. ಒಮ್ಮೊಮ್ಮೆ ಅದು ನಿಜಾನ ಸುಳ್ಳ ಬೇಕಿದ್ರೆ ಕಾಮೆಂಟ್ ಮಾಡ್ಕೊಳ್ಳಿ. ಯಾಕಂತಂದ್ರೆ ಈ ರೀತಿಯಾದಂತಹ ಅನುಭವ ಬಹಳಷ್ಟು ನಿಮ್ಮ ಜೀವನದಲ್ಲಿ ನಡೆದಿದೆ. ಯಾಕೆ ಆರ್ಥಿಕವಾಗಿರ್ತಕ್ಕಂಥ ದೃಷ್ಟಿಕೋನದಿಂದನೂ ಕೂಡ ಇವತ್ತು ಮಿಶ್ರವಾಗಿದೆ. ಆದ್ರೆ ಒಂದು ಹಂತದಲ್ಲಿ ಸಹಾಯ ಮಾಡಿ, ಸಮಾಜ ಸೇವೆ ಮಾಡ್ಕೊಳ್ಳಿ, ಸಹಾಯ ಮಾಡ್ಕೊಳ್ಳಿ. ಯಾಕಂತಂದ್ರೆ ನೀವು ಯಾವತ್ತಿಗೂ ದಯಾಳುಗಳು, ದಯಾಮಯಿಗಳು. ಪ್ರಾಬ್ಲಮ್ ಅಂತಂದ್ರೆ ಸುಮ್ನೆ ಕೇಳೋರಲ್ಲ. ನಿಮ್ ಕಷ್ಟನೂ ಬದಿಗಿಟ್ಟು ಸಹಾಯ ಮಾಡ್ತಿರಲ್ಲ, ಮಾಡಿ. ಬಟ್ ಆದ್ರೆ ದೈನಂದಿನ ಚಟುವಟಿಕೆಗಳು, ನಿಮ್ಮ ಹಣಕಾಸಿನ ಸ್ಥಿತಿಗಳನ್ನ ಅರ್ಥ ಮಾಡ್ಕೊಂಡು ನೀವು ಕೆಲಸ ಮಾಡೋದು ಬಹಳ ಮುಖ್ಯ. ಬರೀ ಸಹಾಯ ಮಾಡೋದು ಮುಖ್ಯ ಅಲ್ಲ. ನೀವು ಕೂಡ ಆ ರೀತಿಯಾಗಿ ಸದೃಢವಾಗಿ ಬೆಳೆದ್ ನಿಂತ್ರೆ ಅದು ಇನ್ನೊಂದಿಷ್ಟು ಮೆರುಗನ್ನ ತರುತ್ತೆ, ಅನುಕೂಲತೆಯನ್ನ ತರುತ್ತೆ ಅನ್ನುವಂಥದ್ದು ಇವತ್ತು ನೀವು ಗಮನಕ್ಕೆ ಇಟ್ಕೋಬೇಕು. ಈ ವಿಡಿಯೋದಿಂದ ಕಲಿಬೇಕಾಗಿರುವಂತಹ ಬಹುಮುಖ್ಯವಾದ ವಿಚಾರ, ನೀವು ಏನೋ ಹಣಕಾಸಿನ ಪ್ರಯೋಜನ ಇವತ್ತು ಇದೆ. ಸ್ವಲ್ಪ ಕಠಿಣ ಪರಿಶ್ರಮಗಳನ್ನ ಪಡಬೇಕಾಗುತ್ತೆ. ಕೆಲಸದ ವಿಚಾರದಲ್ಲಿ ಸ್ವಲ್ಪ ಒತ್ತಡ ಇರುತ್ತೆ. ಒತ್ತಡ ಇದ್ರೂ ಕೂಡ ಅದನ್ನ ನೀವು ಬಹಳ ಬೇಗ ನಿಭಾಯಿಸುವಂತ ಚಾಕಚಕ್ಯತೆಯೂ ಕೂಡ ನಿಮ್ಮಲ್ಲಿ ಇರೋದ್ರಿಂದ ನೀವು ಹೆಚ್ಚಿನ ಒಂದು ಗಮನವನ್ನ ಕೆಲಸದ ವಿಚಾರದಲ್ಲಿ ಇಡಬೇಕಾಗುತ್ತೆ. ಸಂಜೆ ಸ್ವಲ್ಪ ಮನೆಗೆ ಬೇಕಾಗಿರ್ತಕ್ಕಂತಹ, ಅಡುಗೆ ಮನೆಗೆ ಬೇಕಾಗಿರ್ತಕ್ಕಂತಹ ಕೆಲವೊಂದು ವಸ್ತುಗಳನ್ನ ಇವತ್ತು ಖರೀದಿ ಮಾಡುವಂತಹ ಸಾಧ್ಯತೆ ಇದೆ. ನಿಮ್ಮಲ್ಲಿರುವಂತಹ ದುಡ್ಡು ಕೂಡ ಖರ್ಚು ಮಾಡತಕ್ಕಂತ ಸಾಧ್ಯತೆ ಇದೆ. ಅನಿರೀಕ್ಷಿತವಾಗಿರತಕ್ಕಂತಹ ಪ್ರಯಾಣ ಕೂಡ ಕೆಲವೊಂದು ಜನರಿಗೆ ಕಂಡು ಬರುತ್ತೆ. ನೀವು ನಿರೀಕ್ಷೆ ಮಾಡಲ್ಲ, ಸಡನ್ ಆಗಿ ಏನೋ ಒಂದು ಪ್ರಯಾಣಕ್ಕೆ ಹೋಗುವಂತಹ ಸನ್ನಿವೇಶಗಳು ನಿಮಗೆ ಬರುವಂತಹ ಸಾಧ್ಯತೆಗಳಿದೆ. ಏನೋ ದೂರದ ಊರಿನಿಂದ ಯಾವುದೋ ಒಂದು ಸುದ್ದಿಗಳನ್ನ ನೀವು ಇವತ್ತು ಕೇಳುವಂತಹ ಸಾಧ್ಯತೆಗಳಿದೆ. ಒತ್ತಡದಿಂದ ಕೂಡಿದ್ರು ಕೂಡ ಸಾಯಂಕಾಲ ನಿಮಗೆ ಸಮಯ ಸಿಗುತ್ತೆ. ಇವತ್ತು ಟೋಟಲ್ ಆಗಿ ಏನಾಗುತ್ತೆ, ಲಾಭಕಾರಕವಾದ ದಿನ ಆಗಿರುತ್ತೆ. ವೈವಾಹಿಕ ಜೀವನದಲ್ಲಿ ಇವತ್ತು ಮೋಜು, ಸಂತೋಷ, ಆನಂದವನ್ನ ತರುವಂತಹ ಒಂದು ವಿಶೇಷವಾಗಿರತಕ್ಕಂತಹ ದಿನ ಆಗಿರತಕ್ಕಂಥದ್ದು. ಜೊತೆಗೆ ಇವತ್ತೇನು ಗೊತ್ತಾ, ಜ್ಞಾನವನ್ನ ಪಡೆಯುವಂತಹ ವ್ಯಕ್ತಿಯನ್ನ ಭೇಟಿಯಾಗುವಂತಹ ದಿನ ಮತ್ತು ನೀವು ಜ್ಞಾನವನ್ನ ಪಡೆದುಕೊಳ್ಳುವಂತಹ ದಿನ. ಇವತ್ತು ಜೀವನನೇ ನಿಮ್ಗೆ ಅರ್ಧಂಬರ್ಧ ಪಾಠ ಕಲಿಸ್ಬಿಟ್ಟಿರ್ತದೆ. ಜೊತೆಗೆ ಯಾವುದೋ ಒಂದು ವ್ಯಕ್ತಿಗಳಿಗೆ ಭೇಟಿಯಾಗಿ ಅವರ ಅನುಭವವನ್ನ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವಂತಹ
ಒಂದು ದಿನ ಕೂಡ ಇವತ್ತು ಆಗಿರ್ತಕ್ಕಂಥದ್ದು. ಇದು ಗಮನದಲ್ಲಿಟ್ಕೋಬೇಕಾಗಿರ್ತಕ್ಕಂಥ ವಿಚಾರ. ಕೆಲವೊಂದು ಸಮಸ್ಯೆಗಳಿಗೆ ಪರಿಹಾರಗಳನ್ನು ಪಡ್ಕೊಳ್ಳುವಂತ ಸಾಧ್ಯತೆಗಳಿದೆ ಇವತ್ತು. ಎಷ್ಟೋ ಹಳೆಯ ಸಮಸ್ಯೆಗಳು, ಹಳೆಯ ಗೊಂದಲಗಳಿಗೆ ಇವತ್ತು ಎಂಡ್ ಆಗುವಂತಹ ಸಾಧ್ಯತೆಗಳು ಕೂಡ ಮೀನ್ ರಾಶಿಯವರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಮೀನ್ ರಾಶಿಯವರಿಗೆ ಇವತ್ತು ತುಂಬಾ ಅದ್ಭುತವಾದಂತಹ ದಿನ ಅಂತ ಹೇಳ್ಬೋದು. ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ, ಆದ್ರೆ ಈ ವಿಡಿಯೋ ಹೇಗನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ. ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ. ಜೊತೆಗೆ ಈ ವಿಡಿಯೋ ಲೈಕ್, ಶೇರ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಯಾಕಂತಂದ್ರೆ ಸದಾ ನಾವು ನಿಮ್ ಜೊತೆಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ. ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ. ದಿನಾನು ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ, ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದಕ್ಕಿಂತ ಮುಂಚೆ ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆ 9. ಜಿಬಿ ಪ್ರೆಡಿಕ್ಷನ್ಸ್. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ? ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. JB ಪ್ರೆಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ. ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು. ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ 2 ವಿಧಾನಗಳು ಈ ರೀತಿ ಇದೆ. ಮೊದಲನೇ ವಿಧಾನ, ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನ ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು. ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1100 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60 ರಿಂದ 80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ: 8197533688. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ, ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ.